ಮಾರ್ನಿಂಗ್ ನಿವಾಸಿ ಮನೆಗೆ ಸ್ವಾಗತ. ಇವತ್ತು ಡೇ ಬಂದು ಸಂಡೇ ಸ್ಪೆಷಲ್. ಬೆಳಗ್ಗೆನೇ ಬಿರಿಯಾನಿ ಮನೆಯವ್ರು ಮಾಡ್ತಾ ಇದ್ದಾರೆ. ಅವ್ರಿಗೆ ವೀಡಿಯೋ ಮಾಡೋಕ್ಕಿದ್ರೆ ನಾಚ್ಕೋತಾರೆ, ಹಂಗಾಗಿ ವೀಡಿಯೋ ಎಲ್ಲ ಏನು ಮಾಡಲ್ಲ. ನಾನೀಗ ಫ್ರೆಶ್ ಅಪ್ ಆಗಿ ಸ್ಮೆಲ್ಲಿಗೆ ಎದ್ದೆ. ನನಗೆ ಎಚ್ಚರನೇ ಇಲ್ಲ, ಫುಲ್ಲು ನಿದ್ದೆಯಲ್ಲಿದ್ದೀನಿ ನಾನಂತೂ, ಕಂಪ್ಲೀಟ್ ನಿದ್ದೆ. ಬಟ್ ನಾನು ಎದ್ದೋಳಷ್ಟರಲ್ಲಿ ಆ ಸ್ಮೆಲ್ಲಿಗೆ ಮಲ್ಕೊಳ್ಳೋಕ್ಕೆ ಆಗಲಿಲ್ಲ. ಯಾರ ಮೇಲಪ್ಪ ಇಷ್ಟು ಗಮ್ ಅಂತ ಇದೆ ಬಿರಿಯಾನಿ ಅಂತ ಅಂದ್ಕೊಂಡೆ. ನೋಡಿದ್ರೆ ನಮ್ಮ ಮನೆಯವ್ರು ಮಾಡ್ತಾಯಿದ್ದಾರೆ. ಈಗ ಒಂದು ಸ್ವಲ್ಪ ಮಲ್ಕೊಂಡಿರೋ ಬೆಡ್ಶೀಟ್ಸ್ ಎಲ್ಲ ಹಂಗೆ ಇದೆ. ಈಗ ಬೆಡ್ಶೀಟ್ಸ್ ಎಲ್ಲ ಮುಚ್ಚಿಬಿಟ್ಟು ಎತ್ತಿಡಬೇಕು. ನನ್ನ ಮಗ ಎಲ್ಲೋಗಿದ್ದಾನೆ. ಅವನು ಆಲ್ರೆಡಿ ಅಪ್ಪ ಮಗ ಇದ್ದು ಫಸ್ಟ್ ಎದ್ದಿರೋದು. ಸೋಂಪು ಖಾಲಿಯಾಗಿ ಹೋಗ್ಬಿಟ್ಟಿತ್ತು ಮನೆಯಲ್ಲಿ, ಹಾಗಾಗಿ ಸೋಂಪು ತರೋದಕ್ಕೆ ಕಳಿಸಿದ್ದಾರೆ ಅವನು ಅದು ಚೇಂಜ್ ತಂದು ಬೆಡ್ ಮೇಲೆ ಇಟ್ಟಿದ್ದಾನೆ. ಇನ್ನು ಉಳಿದಿದ್ದನ್ನು ತೊಗೊಂಡು ಹೋಗಿದ್ದಾನೆ. ಮಾಡ್ತಾ ಇದ್ದಾನೆ, ಫುಲ್ ತಿರುಗಿಸ್ತಾ ಇದ್ದಾರೆ, ಫುಲ್ ಅಡುಗೆ ಏನ ಸೋಂಪಿಗೂ ಜೀರಿಗೆಗೂ ವ್ಯತ್ಯಾಸ ಗೊತ್ತಿಲ್ಲದಿರೋ ಮಗ. ಅಲ್ಲೋಗಿ ಅಂಗಡಿಯವ್ರು ಕೇಳಬೇಕು, ಬಾಯ್ ಬಿಟ್ಟು ತಿನ್ನೋದು ನೋಡಲ್ವಾ, ಗೊತ್ತಾಗಲ್ವಾ? ಇದಕ್ಕೆಲ್ಲ ಹೋದಾಗ ಹೋಟ್ಲಿಗೆ ಹೋದಾಗೆಲ್ಲ ಸೋಂಪು ತಿನ್ನೋಕೆ ಕೊಡ್ತಾರೆ ತಾನೇ ಅಲ್ಲಿ ಪ್ಲೇಟಲ್ಲಿ. ಸೋಂಪು ಹೆಂಗೆ ಏನಿಲ್ಲ, ಈ ಥರದ್ದು ಪ್ಲೈನಲ್ಲೂ ಕೊಡ್ತಾರೆ. ಗೊತ್ತಿರೋದಿಲ್ವಾ? ಅಷ್ಟು ಗೊತ್ತಾಗೋದಿಲ್ವಾ? ಹಾಂ ಏನು ಬಿಡು, ಆಯಿತು. ಹೆಂಗಿದೆ ಸೈಕಲ್ ಈಗ? ಓಡಾಡ್ಬೋದಾ? ಬ್ರೇಕೆಲ್ಲ ಹಿಡಿಯುತ್ತಾ? ನಿಮ್ಮ ಅಪ್ಪ ಜೀರಿಗೆನೆ ಓಪನ್ ಮಾಡಾಕೋರೆ, ಅವರು ನಂಬದಿವಂತರು. ಚಿಕನ್ ಹಾಕಿಲ್ಲ ಇನ್ನೂ ಬಿರಿಯಾನಿಗೆ. ಆಯ್ತು ಮೇಲೆ ಲೆಗ್ ಪೀಸ್. ನಂಗೆ ಅದೇ ಬೇಕು ಅಂತ ಆಸೆ. 2 ಲೆಗ್ ಪೀಸ್. ಹೊಟ್ಟೆ ನೋವು ಇರ್ಬೇಕಾದ್ರೆ ನಾನ್ ವೆಜ್ ಎಲ್ಲ ತಿನ್ನಬಾರ್ದಂತೆ. ಒಂದು ಬೌಲ್ಗೆ ಹಾಕಿಡೋಣ ಮಟನ್. ಇನ್ನು ಮಟನ್ ಸಾರು ಬೇರೆ ಮಾಡಬೇಕು. ಮಟನ್ ಇದೆ, ಆದರೆ ನಮ್ಮ ಚಿಂಟು ತಿನ್ನಂಗಿಲ್ಲ ಅನ್ನೋದೇ ಬೇಜಾರು. ತೋಳ್ರಿ ಸೋಂಪು 9. ನಮ್ಮ ಮಗಳಿಗೆ ಮಾತ್ರ ಎಂಥ ಸ್ಮೆಲ್ ಹೋದ್ರೂ ಎಚ್ಚರ ಆಗೋದಿಲ್ಲ. ಅದು ಮಾತ್ರ ಫುಲ್ ನಿದ್ದೆಯಲ್ಲೇ ಇರುತ್ತೆ. ಅಳ್ತಾ ಇದ್ದಾನೆ ನಮ್ಮ ಚಿಂಟು. ಏನು ಮಾಡೋಣ, ನಮ್ಮ ಚಿಂಟು ಅಳ್ತಾ ಇರೋದಕ್ಕೆ ಕೊಡೋಂಗಿಲ್ಲ ಫ್ರೆಂಡ್ಸ್. ಹೊಟ್ಟೆ ನೋವು ಅಂತ ಇದ್ದ ಬೆಳಿಗ್ಗೆನೆ. ಸ್ಕೂಲ್ಗೆ ಹೋದ್ರೆ ಸಾಕು ಹೊಟ್ಟೆ ನೋವು ಶುರು ಆಗಿ ನಮ್ಮ ಮಕ್ಕಳಿಗೆ. ನೀರು ಕುಡಿಯೋಲ್ಲ, ನೀರು ಕುಡಿರೋ ಅಂತ ಹೇಳಿ ಕುಡಿಸ್ಬೇಕು. ಹಂಗಾಗಿ ನೀರು ಕುಡಿಯೋಲ್ಲ. ಹ್ಞೂ ಆಯ್ತು, ಸುಮ್ಮನೆ ಇರೋ. ಆಯ್ತು, ಹಿಂಗೆ ಕೊಡದೆ ತಿಂತೀವ ನಾವು, ಹಿಂಗೆ ಕೊಡದೆ ತಿನ್ಕೊಂಬಿಡ್ತೀವಿ ನಾವೆಲ್ಲ ಅನ್ನೋ ಥರ ಬಿದ್ದು ಆಡ್ತಾವೆ ಫುಲ್ಲು. ಇನ್ನೂ ಬಿರಿಯಾನಿನೇ ರೆಡಿ ಆಗಿಲ್ಲ, ಆಗ್ತಾ ಇದೆ. ಇನ್ನೂ ರೆಡಿ ಆದಮೇಲೆ ನೋಡೋಣ ಎಷ್ಟು ತಿನ್ನೋದು, ಚಿಂಟಿಗೆ ಎಷ್ಟು ಕೊಡೋದು ಅಂತ. ಓಕೆ, ಅಲ್ಲೇ ಇದೆ ಸೋಂಪು. ಮನೇಲೆ ಇಟ್ಕೊಂಡು ಸುಮ್ಮನೆ ತರಿಸಿದ್ವಿ. ಸುಮ್ಮನೆ ಅದು ಯಾವುದೋ ಕಲರ್ ಸೋಂಪು ಇದ್ದಂಗಿತ್ತು, ಮನೆಯಲ್ಲೇ ಇದೆ. ಅದು ಎಷ್ಟು ದೊಡ್ಡ ಪ್ಯಾಕ್ ಇದೆ. ಹಾಂ, ಕರೆಕ್ಟಾಗಿ ಹುಡುಕಿಲ್ಲ ಎಲ್ಲ ಹಂಗೆ ಮನೇಲಿ 300 ಗ್ರಾಮ್ ಇದೆ. ಎಷ್ಟು ದೊಡ್ಡ ಪ್ಯಾಕೆಟ್ ಇದೆ. ಎಷ್ಟು ದೊಡ್ಡ ಪ್ಯಾಕೆಟ್ ಸೋಂಪು ಇಟ್ಕೊಂಡು ನಾವು ಬೆಳಿಗ್ಗೆ ಎದ್ದು ನನ್ನ ಮಗನಿಗೆ ಸೋಂಪು ಅಂತ ಹೋಗಿ ಜೀರಿಗೆ ಹೋಗಿ ಆಮೇಲೆ ಹೋಗಿ ಅವ್ನು ಸೋಂಪು ತರೋ ಅಷ್ಟೊಂದು ಬಿರಿಯಾನಿನೇ ಆಗಿ. ಬಟ್ ಅಂದರೆ ಈ ಸೋಂಪಿಗೂ ಭಾಳ ಕಲರ್ ವ್ಯತ್ಯಾಸ ಇದೆ. ಮೇ ಬಿ ಇದಕ್ಕೆ ಕಲರ್ ಕಟ್ಟಿದಾರ ಅಂತ. ಚೆಲ್ಲದ ಓಪನ್ ಮಾಡಿದ್ದಾರೆ ನಿಮ್ಮಪ್ಪ. ಕಲರ್ ಮಿಕ್ಸ್ ಇದೆ, ಅದು ನೀನು ತಂದಿರೋದ್ರಲ್ಲಿ ಕಲರ್ ಹಾಕಿದ್ದಾರೆ. ಅವರ ಕೊಟ್ಟಿದ್ದು ನಾನು ತಗೊಂಬಂದಿದ್ದು, ಅವ್ರು ತಾನೇ ಕೊಟ್ಟಿದ್ದು. ಅದೇ ಇಲ್ಲಿರೋ ಶಾಪಲ್ಲೆಲ್ಲ ಈ ಥರ ಸಿಗ್ತಾ ಇದೆ. ಸ್ಟೋನ್ ಗ್ರೀನ್, ಅದು ಊರಿನ ಶಾಪ್. ಇಲ್ಲ, ಡಿ ಮಾರ್ಟಲ್ಲಿ ತಂದಿರೋದು ಅದು. ನಾನು ಊರಿಗೆ ಹೋಗೋಕೆ ಮುಂಚೆ ತೊಗೊಂಬಂದಿದ್ದೆ. ಅವಾಗ ಊರಿಗೆ ತೊಗೊಂಡೋಗಿ ಸ್ವಲ್ಪ ಯೂಸ್ ಮಾಡಿ ತಂದಿದ್ದು. ಖಾಲಿಯಾಗಿ ಹೋಗಿದೆ ಅಂತ. ಬಿರಿಯಾನಿ ಮಾಡಿದ್ವಿ. ಗೀ ರೈಸ್ ಅಲ್ವೇನೋ ಮಾಡಿದ್ದು. ಬಿರಿಯಾನಿ ಎಲ್ಲ ಆಗಿರೋದು. ಹಂಗಾಗಿ ಸುಮ್ಮನೆ ತರಿಸಿದೆ. ಮಕ್ಕಳು ಬೆಳಗ್ಗೆ ಮಲಗಿತಾವೆ, ಬಂದು ಮೂಗಿಗೆ ಸ್ಮೆಲ್ ಹೆಂಗೆ ಹೊಡಿತಾಯಿತ್ತು ಅಂದರೆ ಬಿರಿಯಾನಿದು. ಹಬ್ಬ ಏನು ಸೂಪರಾಗಿ ಮಾಡ್ತಿದ್ದಾರಪ್ಪ ಬಿರಿಯಾನಿ, ಯಾರ ಮನೇಲಪ್ಪ ಅನ್ನೋ ಥರ ಸ್ಮೆಲ್ ಮಾತ್ರ ಘಮ ಘಮ ಅಂತಾಯಿತು.
ಬಟ್ ನಿಜವಾಗ್ಲೂ ಫ್ರೆಂಡ್ಸ್ ಟೇಸ್ಟ್ ಹೇಳ್ತೀನಿ ಯಪ್ಪ, ನನ್ನ ಲೈಫಲ್ಲೂ ನಮ್ಮ ಮನೆಯವ್ರು ಈ ಥರ ಮಾಡಿದ್ದು ನಾನು ತಿನ್ನಲ್ವೇನೋ ಮುಂದಕ್ಕೂ, ಅಥವಾ ಇದೇ ಫಸ್ಟೋ ಇದೇ ಲಾಸ್ಟ್ ಅನಿಸುತ್ತೆ ನಾನು ಈ ಥರ ಕೆಟ್ಟದಾಗಿ ಬಿರಿಯಾನಿ ತಿನ್ನೋದು ಅಂದರೆ. ಯಾಕಂದರೆ ಇಷ್ಟು ವರ್ಷದಲ್ಲಿ ಅವ್ರು ಎಷ್ಟು ಸರಿ ಅಡುಗೆ ಮಾಡಿಕೊಟ್ಟಿದ್ದಾರೆ, ಎಷ್ಟು ಸತಿ ವೆರೈಟಿ ಬಿರಿಯಾನಿಗಳು, ಫ್ರೈಡ್ ರೈಸು ಎಲ್ಲ ಮಾಡಿದ್ದಾರೆ. ಬಟ್ ಸಖತ್ತಾಗಿ ಮಾಡೋರು ಯಾವಾಗಲೂ. ಬಟ್ ಇವತ್ತು ಏನು ಅನ್ನೋದು ಗೊತ್ತಿಲ್ಲ. ಅಂದರೆ ಯಾವಾಗಲೂ ಅವ್ರು ಏನಾದರೂ ಅಡುಗೆ ಮಾಡ್ಬೇಕಾದ್ರೆ ಒಂದು ನನ್ನ ಮಗ ಅಥವಾ ನನ್ನ ಮಗಳು ಇಲ್ಲ ನಾನು ಅವ್ರಿಗೊಂಥರ ಅಸಿಸ್ಟೆಂಟಾಗಿ ಕೆಲಸ ಮಾಡಿಕೊಡ್ತಾ ಇರ್ತೀವಿ. ಬಟ್ ಇದೇ ಫಸ್ಟ್ ಟೈಮ್ ಅವರು ನಮ್ಮನ್ನು ಯಾರನ್ನೂ ಎದೋಳಿಸ್ತೇನೆ ಕರಿತೇನೆ ಅವರೇ ಇಂಡಿಪೆಂಡೆಂಟಾಗಿ ಪ್ರತಿಯೊಂದು ಅವರೇ ರೆಡಿ ಮಾಡಿಕೊಂಡು ಬೆಳಗ್ಗೆನೇ ಎದ್ದು ನಮಗೊಂಥರ ಸರ್ಪ್ರೈಸಾಗಿ ಮಕ್ಳು ಎದೋಳೋಷ್ಟರಲ್ಲಿ ಅಥವಾ ಹೆಂಡತಿ ಎಲ್ಲ ಎದೋಳೋಷ್ಟರಲ್ಲಿ ಮಾಡಿಕೊಡ್ಬೇಕು ಅಂತ ಏನೋ ಮಾಡೋಕ್ಕೆ ಬಂದಿದ್ದಾರೆ. ಆದರೆ ಟೇಸ್ಟ್ ಮಾತ್ರ ಅಪ್ಪ ಸೇಮ್ ಡಿಟೋ ಟೊಮೆಟೊ ಬಾತ್ ಅಂತ ಹೇಳ್ಬೋದು. ಜಸ್ಟ್ ಅದರಲ್ಲಿ ಒಂದು ಚಿಕನ್ ಪೀಸ್ಗಳು ಸಿಗ್ತಾಯಿತ್ತು. ಬಟ್ ನಂಗೆ ಎಲ್ಲೂ ಕೂಡ ಇದು ಚಿಕನ್ ಬಿರಿಯಾನಿ ಅಂಥದ್ದು ಸ್ವಲ್ಪನೂ ಟೇಸ್ಟ್ ಕೊಟ್ಟಿಲ್ಲ. ನಾನು ಅದನ್ನು ನಮ್ಮ ಮನೆಯವ್ರಿಗೆ ಹೇಳ್ತಾಯಿದ್ದೆ, ಇದೇ ಫಸ್ಟ್ ಆ್ಯಂಡ್ ಲಾಸ್ಟ್ ಅನಿಸುತ್ತೆ ಇಷ್ಟು ವರ್ಸ್ಟ್ ಆಗಿರೋ ಬಿರಿಯಾನಿ ತಿನ್ನೋದು ಅಂತ. ಯಾಕಂದರೆ ಒಂದೊಂದು ತುತ್ತಿಗೂ ಒಂದು ರಾಶಿ ಈರುಳ್ಳಿ ಟೊಮೆಟೊ ಇದೇ ಸಿಗ್ತಾಯಿದೆ. ಇಲ್ಲೊಂದು 1.5 kg ಚಿಕನಿಗೆ ಇಲ್ಲೊಂದು ಅರ್ಧ ಮುಕ್ಕಾಲು kg ಅಕ್ಕಿ ಹಾಕಿರ್ಬೋದು. ಬಟ್ ಈರುಳ್ಳಿ ಬಂದು 1 kg ಈರುಳ್ಳಿ ಹಾಕಿದ್ದಾರೆ, 3/4 kg ಟೊಮೆಟೊ ಹಾಕಿದ್ದಾರೆ. ಇದು ಜಸ್ಟ್ ಒಂದು ಅರ್ಧ kg 3/4 kg ಅಕ್ಕಿಗೆ ಅಷ್ಟೇ ಪ್ರಮಾಣದ ಈರುಳ್ಳಿ ಟೊಮೆಟೊ ಹಾಕಿದರೆ ಹೇಗಿರುತ್ತೆ ಇಮ್ಯಾಜಿನೇಷನ್ ಮಾಡ್ಕೊಳ್ಳೋದಕ್ಕೂ ಅಸಾಧ್ಯ ಅನ್ಬೋದು. ಆ ಥರ ಇತ್ತು ಟೇಸ್ಟು. ನಮಗಂತೂ ಅವತ್ತೊಂದು ದಿನ ನಂಗೆ ನಿಜವಾಗ್ಲೂ ಬಿರಿಯಾನಿ ತಿಂತಾಯಿದ್ದೀನಿ ಅಂತ ಅನ್ನಿಸ್ಲೇ ಇಲ್ಲ. ನಂಗೆ ತಿನ್ನೋದಕ್ಕೂ ಆಗಲಿಲ್ಲ. ಒಂಥರ ಟೊಮೆಟೊ ಬಾತ್ ತಿನ್ನೋ ಥರ ಫೀಲ್ ಆಗ್ತಿತ್ತು. ಹಾಗಾಗಿ ಸ್ವಲ್ಪ ತಿಂದೆ ಅಷ್ಟೇ. ತಿಂದ್ಬಿಟ್ಟು ನಮ್ಮ ಮನೆಯವ್ರಿಗೊಂದೇ ದಯವಿಟ್ಟು ಇನ್ನೊಂದ್ಸರಿ ಯಾವತ್ತೂ ಈ ಥರ ನೀವು ಅಡುಗೆ ಮಾಡೋಕ್ಕೆ ಹೋಗಬೇಡಿ, ಸ್ವಲ್ಪ ನಾರ್ಮಲಾಗೇ ಮಾಡಿ, ಏನೋ ಸ್ಪೆಷಲ್ಲಾಗಿ ಮಾಡೋಕ್ಕೆ ಹೋಗಿ ಹಾಳು ಮಾಡಬೇಡಿ ಅಂತ ಅವ್ರಿಗೆ ಹೇಳ್ತಾ ಇದ್ದೆ. ಆನಂತರ ತಿಂಡಿ ಎಲ್ಲ ತಿಂದಮೇಲೆ ಇವಾಗ ಮಟನ್ ಸಾಂಬಾರು ಮಾಡಿಬಿಡೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಮಟನ್ ಸಾರು ನಾನು ಮಾಡಿದ್ರೆ ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ ಆಗುವಂಥದ್ದು. ಅವ್ರು ಯಾವಾಗಲೂ ಅದು ಎಲ್ಲೇ ಹೋದರೂ ಏನೇ ಮಾಡಿದ್ರು ನನಗೆ ಹೇಳೋದು ಮಟನ್ ಸಾರು ನೀನು ಮಾಡಬೇಕು ಅಂತ. ಜೊತೆಗೆ ಅವ್ರಿಗೆ ಒಂದು ಸ್ವಲ್ಪ ತೆಳುವಾಗಿರಬೇಕು, ಅವ್ರಿಗೆ ಜಾಸ್ತಿ ಗಟ್ಟಿಯಾಗಿ ಅಥವಾ ಮಸಾಲ ಅನ್ನೋ ಥರ ಇದ್ದರೆ ಇಷ್ಟಪಡೋದಿಲ್ಲ. ನಾನು ಸ್ವಲ್ಪ ಇಲ್ಲಿ ಮಸಾಲ ಎಲ್ಲ ಹುರಿದ್ಬಿಟ್ಟೆ ನಾನು ಮಾಡೋ ಅಂಥದ್ದು. ಫಸ್ಟು ನಾನು ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಈರುಳ್ಳಿ, ಬೆಳ್ಳುಳ್ಳಿ, ಹಸಿ ಶುಂಠಿ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲನೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆನಂತರ ನಾನು ಮಸಾಲ ಸಾಂಬಾರು ಪೌಡರ್ನ ಹಾಕೊಂಡ್ಬಿಡ್ತೀನಿ. ಯಾಕಂದರೆ ಅದರಲ್ಲೆಲ್ಲ ಮಿಕ್ಸ್ ಇರುತ್ತಲ್ಲ, ಅದನ್ನೇ ಹಾಕೊಂಡ್ಬಿಟ್ಟು ಲಾಸ್ಟಲ್ಲಿ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕಿಬಿಟ್ಟು ನೀಟಾಗಿ 1-2 ನಿಮಿಷ ಲಾಸ್ಟಲ್ಲಿ ಹಾಗೆ ಬಿಸಿ ಮಾಡಿಕೊಂಡು ಅದನ್ನು ತೆಗೆದಿಟ್ಕೊಳ್ಳೋವಂಥದ್ದು. ಆನಂತರ ಇವಾಗ ಕುಕ್ಕರಲ್ಲೇ ನಾನು ಒಗ್ಗರಣೆನೂ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಮೊದಲೆಲ್ಲ ನಾನು ಮಸಾಲ ಹುರಿಯೋದಕ್ಕೆ ಅಂತಲೇ ಬಾಣಲಿ ಮಾಡ್ಕೊತಾ ಇದ್ದೆ. ಆನಂತರ ಮಟನನ್ನು ಸಪ್ರೇಟ್ ಕುಕ್ಕರಲ್ಲಿ ಬೇಯೋದಕ್ಕೆ ಇಡ್ತಾಯಿದ್ದೆ. 2 ಪಾತ್ರೆಗಳು ಅನ್ನೋ ಥರ ಅನಿಸ್ತಾಯಿತ್ತು. ಈಗ ಅದಕ್ಕೆ ಏನು ಮಾಡ್ತೀನಿ, ಫಸ್ಟು ಕುಕ್ಕರಲ್ಲಿ ಮಾಡಬೇಕಾದ್ರೆ ಕುಕ್ಕರಲ್ಲೇ ಏನು ಮಸಾಲ ರುಬ್ಬಬೇಕೋ ಅದನ್ನು ಒಗ್ಗರಣೆ ಮಾಡ್ಕೊಂಬಿಡ್ತೀನಿ. ಆನಂತರ ಮಟನನ್ನು ಬೇಯೋದಕ್ಕೆ ಹಾಕ್ತೀನಿ. ಅಷ್ಟರಲ್ಲಿ ಅದು ಈ ಮಟನ್ ಸ್ವಲ್ಪ ಬೇಯೋಷ್ಟರಲ್ಲಿ ಮಸಾಲ ಏನು ಹುರಿದಿರ್ತೀವಿ ಅದು ಕೂಡ ತಣ್ಣಗಾಗಿರುತ್ತೆ. ಆನಂತರ ಅದನ್ನು ರುಬ್ಬಿಟ್ಟು ಮಟನಿಗೆ ಸೇರಿಸ್ಕೊಳ್ಳೋವಂಥದ್ದು. ಬೇಗ ಕ್ವಿಕ್ಕಾಗಿ ಹೋಗ್ಬಿಡುತ್ತೆ. ಚಕ್ಕೆ, ಲವಂಗ, ಮೆಣಸು, ಗಸಗಸೆ ಇದೆಲ್ಲ ಹುಡ್ಕೋ ಅಂಥ ನೆಸೆಸಿಟಿ ಇರೋದಿಲ್ಲ. ಎಲ್ಲ ಪ್ರತಿಯೊಂದು ಇದರಲ್ಲೇ ಇರುತ್ತೆ. ಹುರ್ಗಡ್ಲೆ ಎಲ್ಲನೂ ಕೂಡ ಜಸ್ಟ್ ಪೌಡರ್ನ ಹಾಕ್ಕೊಂಡು ರುಬ್ಬಿಟ್ಟು ಮಸಾಲೆ ಹಾಕ್ಕೊತಾ ಇರೋವಂಥದ್ದು ಅಷ್ಟೇ. ಹಂಗಾಗಿ ಬೇಗ ಕ್ವಿಕ್ಕಾಗಿ ಆಗೋಗ್ಬಿಡುತ್ತೆ. ನಾನು ತಿಂಡಿ ಆಗಿದ ತಕ್ಷಣ ಬೇಗ ಸಾಂಬಾರು ಮಾಡಿಟ್ಬಿಟ್ಟೆ. ಯಾಕಂತಂದರೆ ಇದು ಮಧ್ಯಾಹ್ನ ಅಷ್ಟರಲ್ಲಿ ಅದು ನೀಟಾಗಿ ಮಟನ್ ಪೀಸಿಗೆಲ್ಲ ನೀಟಾಗಿ ಉಪ್ಪು ಖಾರ ಎಲ್ಲ ಹಿಡ್ದಿರುತ್ತೆ ಅಂತ. ಅವಾಗ ಮಾಡಿ ಆವಾಗಲೇ ತಿನ್ನೋದಕ್ಕಿಂತ 1-2-3 ಅವರ್ಸ್ ಮುಂಚಿತವಾಗಿ ಸಾಂಬಾರನ್ನ ಮಾಡಿಟ್ಟು ಮಧ್ಯಾಹ್ನ ಊಟ ಮಾಡಬೇಕಾದ್ರೆ ಇನ್ನೊಂದು ಸ್ವಲ್ಪ ಬಿಸಿ ಮಾಡ್ಕೊಂಡು ತಿಂದರೆ ಟೇಸ್ಟ್ ಅವಾಗ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೆಯವ್ರಿಗೆ ಯಾವಾಗಲೂ ಹೇಗೆ ಅಂತಂದರೆ ಅವರಿಗೆ ಮಧ್ಯಾಹ್ನ ಮಾಡಿದ್ದಿಲ್ಲ ರಾತ್ರಿಗೆ ತಿನ್ನಬೇಕು, ಇಲ್ಲಾಂದರೆ ಇವತ್ತು ಮಾಡಿದ್ದು ನಾಳೆ ತಿನ್ನಬೇಕು, ಆ ಥರದ್ರಲ್ಲಿ ಅವ್ರಿಗೆ ಇಷ್ಟ ಆಗುತ್ತೆ. ಯಾಕಂದರೆ ಮಟನಲ್ಲಿ ನೀಟಾಗಿ ಉಪ್ಪು ಖಾರ ಎಲ್ಲ ಹಿಡ್ದಿರುತ್ತೆ ಅಂತ. ಆನಂತರ ತೆಳು ಯಾವ ರೀತಿಯಾಗಿ ಬೇಕು ಆ ಥರ ನೋಡಿಕೊಂಡು ಒಂದು ಸ್ವಲ್ಪ ಕುದಿ ಬಂದಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಿಡೋಣ. ಅಷ್ಟರಲ್ಲಿ ಸ್ವಲ್ಪ ಅಡುಗೆ ಮನೆಯದೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ. ಸುಮಾರು ಪಾತ್ರೆಗಳೆಲ್ಲ ಕೂಡ ಎಲ್ಲ ಒಂದು ಕಡೆ ತೊಳೆಯೋಕೆ ಹಾಕಿದ್ದೆ. ಜೊತೆಗೆ ನಮ್ಮ ಮನೆಯವ್ರು ಟೀ ಬೇರೆ ಕೇಳಿದ್ರು, ಅದನ್ನು ಕೂಡ ಇಟ್ಟಿದ್ದೆ. ಹಾಗೆ ಒಂದು ಸ್ವಲ್ಪ ಹೊರಗಡೆ ಹೋಗೋದು ಕೂಡ ಇತ್ತು. ಹಾಗಾಗಿ ಬೇಗ ಎಲ್ಲ ಕೆಲಸ ಮಾಡೋಣ. ದಿನ ಹೊರಗೆ ಹೋಗೋಣ ಅಂದ್ಕೊಂಡು ಹೋಗೋಕ್ಕೆ ಆಗ್ತಿರ್ಲಿಲ್ಲ. ಇವತ್ತಾದರೂ ಬೇಗ ಹೋಗೋಣ ಅಂತ ಬಡ ಅಂತ ಹೇಳಿ ಕೆಲಸ ಮಾಡ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ಇವಾಗ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿನ್ನೆ ಅಂತೂ ಹೊರಗೆ ಹೋಗೋಣ ಅಂತ ಅಂದ್ಕೊಂಡು ಹೋಗೋಕ್ಕೆ ಆಗಿಲ್ಲ. ಈಗಲಾದರೂ ಹೋಗೋಣ ಅಂತ ಹೇಳಿ ಈಗ ಎಲ್ಲರೂ ಸ್ನಾನ ಮಾಡಿದ್ವಿ, ಫ್ರೆಶ್ ಅಪ್ ಆಗಿದ್ದೀವಿ. ಚೈತುಗೂ ತಲೆ ಸ್ನಾನ ಮಾಡ್ತಿದ್ದು, ಅವಳಿಗೂ ತಲೆಯೆಲ್ಲ ಉಜ್ಜಿ ಸ್ನಾನ ಮಾಡಿಸಿ. ಇಲ್ಲೊಬ್ಬ ಮಂಗ ಇದ್ದಾನೆ, ಅವನಿಗೆ ನಾಳೆ ಬೆಳಿಗ್ಗೆ ಮಾಡಿಸಿದ್ರು ನಡೆಯುತ್ತೆ. ಅವನೇನು ಕೂದಲೇನು ಭಾಳ ಉದ್ದ ಇದೆ. ಹೋಯ್ತು ಪಪ್ಪಾಯ ಅಲ್ಲಿ ತಲೆಗೆ ಅಲ್ಲೆಣ್ಣೆ ಹಚ್ತೀನಿ ಮಾ, ಇನ್ನೊಂದು ಸ್ವಲ್ಪ ನಿಂಗೆ ಸಾಕು ನೋಡಿ. ಫ್ಯಾನ್ ಓಡ್ತಾ ಇದೆ ಹೊರಗಡೆ, ಏನು ಜೋರು ಗಾಳಿ ಬೀಸ್ತಾ ಇದೆ, ಆದರೂ ಫ್ಯಾನ್ ಹಾಕಿದ್ದಾನೆ ಹೋಗಲ್ಲ. ಕರೆಂಟ್ ಬಿಲ್ ಈಗಲೇ ಜಾಸ್ತಿ ಬರುತ್ತೆ ಅಂತ ಬೈತಾ ಇರ್ತಾರೆ.
ಕಟ್ಟೋದು ನಾವಲ್ಲ, ಏನಾಗಲ್ಲ. ನೀವು ದುಡಿಬೇಕಾದ್ರೆ ಗೊತ್ತಾಗತ್ತೆ ದುಡ್ಡಿನ ಬೆಲೆ ಏನು ಅಂತ. ಅಮ್ಮನ ಫೇಸ್ ಕೊಡು. ಈಗ ಅದಕ್ಕೆ ಸ್ವಲ್ಪ ವೀಡಿಯೋ ಕಾಂಪ್ಲೆಕ್ಸ್ ಹತ್ರ ಹೋಗ್ಬೇಕು, ಒಂದು ಮ್ಯಾಕ್ಸಿಗೆ ಹೋಗಬೇಕು. ಚೈತುಗೆ ಯಾಕೆ? ಅಕ್ಕಂಗೆ ಲೆಗಿನ್ಸ್ ಬೇಕಂತೆ, ಅದಕ್ಕೆ ನನಗೆ ನಿನ್ಗೇನು ಲೆಗಿನ್ಸ್ ಕೊಡಿಸ್ಲೇನೋ? ಯಾವ ಕಲರ್ ಬೇಕು ತಗೊಳಪ್ಪ? ಬೇಡ ಅಂದ್ರೆ ಅದು ಚೈತುಗೆ ಸ್ಕೂಲಲ್ಲಿ ಯೋಗ ಇರುತ್ತೆ. ಯೋಗ ಟೈಮಲ್ಲಿ ಅವರು ಲೆಗಿನ್ಸ್ ಹಾಕೊಂಡು ಬರಬೇಕು ಅಂತಲೇ ಹೇಳಿದ್ರಂತೆ. ಗ್ರೇ ಕಲರ್ ಇದೆ, ಅವ್ರ ಯೂನಿಫಾರ್ಮ್ಗೆ ಮ್ಯಾಚ್ ಆಗುವಂಥದ್ದೇ ಇದೆ, ಗ್ರೇ ಕಲರ್ ಇದೆ. ಬಟ್ ಆದರೆ ಅವ್ರ ಸ್ಕೂಲಲ್ಲಿ ನನಗೆ ಅದೇ ಒಂದ್ಸರಿ ಕೆಲವೊಂದು ಟೈಮಲ್ಲಿ ಏನು ಅನಿಸುತ್ತೆ ಅಂತಂದರೆ, ಟೀಚರ್ಸ್ಗಳಾಗ್ಬೋದು ಅಥವಾ ಸ್ಕೂಲ್ ರೂಲ್ಸ್ ರೆಗ್ಯುಲೇಷನ್ಸ್ ಏನಿರುತ್ತೆ, ನಾವೇನಾದರೂ ಕಲರ್ ಚೇಂಜ್ ಹಾಕಿದರೆ, ಇವಾಗ ಬ್ಲೂ ಡ್ರೆಸ್ ಅವ್ರದ್ದಿರೋದು ಬ್ಲೂ ಶರ್ಟು ಗ್ರೇ ಸ್ಕರ್ಟು, ಅದಕ್ಕೇನಾದರೂ ರೆಡ್ಡೋ ಪಿಂಕೋ ವೈಟೋ ಈ ಥರದ್ದು ಹಾಕಿ ಕಳಿಸಿದ್ರೆ ಅದು ನೋಡೋದಕ್ಕೆ ಕೆಡ್ದಾಗ ಕಾಣಿಸುತ್ತೆ ಅಂತ ಹೇಳಿದ್ರೆ ಪರವಾಗಿಲ್ಲ. ಸೇಮ್ ಡಿಟ್ಟೋ ಮ್ಯಾಚಿಂಗ್ ಲೆಗಿನ್ಸ್ ಇದೆ, ಅವಳದು ಸ್ಕರ್ಟ್ ಯಾವ ಕಲರ್ ಇದೆ ಅದೇ ಕಲರು ಲೆಗಿನ್ಸ್ ಇದೆ. ಬಟ್ ಅದನ್ನು ಹಾಕೊಂಡು ಹೋಗೋಂಗಿಲ್ವಂತೆ. ಹಾಕಿದರೆ ಬ್ಲೂ ಅಥವಾ ಬ್ಲ್ಯಾಕು ಇದೇ ಹಾಕಬೇಕಂತೆ. ಅದಕ್ಕೆ ಅಂದ್ಕೊಂಡು ಯಾಕಪ್ಪ ಈ ಸ್ಕೂಲಲ್ಲೆಲ್ಲ ಈ ಥರ ಮಾಡ್ತಾರೆ, ಅದನ್ನು ಕೆಲವೊಂದು ಕಲರ್ನ ಮೆನ್ಷನ್ ಮಾಡಿಬಿಡ್ಬೇಕು ಅವರು, ಈ ಥರದ್ದೆಲ್ಲ ಹಾಕೊಂಬರ್ಬಿಡಿ ಯೂನಿಫಾರ್ಮ್ಗೆ ಮ್ಯಾಚ್ ಆಗಲ್ಲ ಅಂತ ಹೇಳಿ. ಬಟ್ ನಾವು ಕರೆಕ್ಟಾಗಿ ಮ್ಯಾಚ್ ಆಗಿರೋದು ಹಾಕಿ ಕಳಿಸಿದ್ರು ಕೂಡ ಹಾಕೊಂಬರ್ಬಿಡಿ, ಇದೇ ಕಲರ್ ಹಾಕೊಂಬನ್ನಿ ಅಂತಂದರೆ ಏನು ಮಾಡೋದು, ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ಇವಾಗ ಮ್ಯಾಕ್ಸಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂದರೆ ಮಕ್ಕಳಿಗೆ ಲೆಗಿನ್ಸ್ ಎಲ್ಲನೂ ಕೂಡ ನಾನು ಲಾಸ್ಟ್ ಟೈಮ್ ಎಲ್ಲ ಮ್ಯಾಕ್ಸಲ್ಲೇ ತಂದಿದ್ದೆ, ತುಂಬ ಚೆನ್ನಾಗಿ ಬಾಳಿಕೆ ಬಂತು, ಕ್ವಾಲಿಟಿ ವೈಸ್ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಮ್ಯಾಕ್ಸ್ ಹೋಗ್ಬಿಟ್ಟು ಬ್ಲ್ಯಾಕು ಬ್ಲೂ ಎರಡು ತೊಗೊಂಬಂದ್ಬಿಡ್ತೀನಿ, ಒಂದೊಂದೇ ಥರದ್ದು, ಒಂದು ಬ್ಲ್ಯಾಕು ಒಂದು ಬ್ಲೂ ಅದೇ ತೊಗೊಂಬರ್ತೀನಿ. ಅವೆರಡು ಯಾಕೆ ವಾರದಲ್ಲಿ 2 ದಿನ ಇರೋದು, 1 ದಿನ ಯೋಗ ನಿಮಗೆ, ಒಂದಿನ ಡ್ಯಾನ್ಸ್ ಒಂದಿನ ಯೋಗ, 2 ದಿನನೂ ಹಾಕೊಂಡು ಹೋಗ್ಬೇಕಂತ. ಒಂದಿನ ಒಂದು ಬ್ಲ್ಯಾಕು ಒಂದು ಬ್ಲೂ ಎರಡು ತೊಗೊಂಬರ್ತೀನಿ. ಯಾವುದಾದ್ರೂ ಹಾಕ್ಕೊಳ್ಳಿ, ಡಾರ್ಕ್ ಬ್ಲೂ ಆ್ಯಂಡ್ ಬ್ಲ್ಯಾಕ್ ಆ ಥರದ್ದು ತೊಗೊಂಬರೋದು. ನಾನೇನೋ ಕೇಳ್ತೀನಿ. ಏನು ನೀನು ಕರ್ಕೊಂಡು ಹೋಗ್ತಿರೋರು ಯಾರು? ಹಾಗಾಗಿ ಇವಾಗ ಅದನ್ನು ತೊಗೊಂಬರ್ಬೇಕು. ಅದ್ರ ಜೊತೆಗೆ ಹಾಗೆ ನಾನು ವಿಡಿಯೋ ಕಾಂಪ್ಲೆಕ್ಸ್ಗೆ ಹೋಗಬೇಕು, ಅಲ್ಲೇ ಹತ್ತತ್ರನೇ ಇದೆ. ವಿಡಿಯೋ ಕಾಂಪ್ಲೆಕ್ಸಲ್ಲಿ ಒಂದು ಮುದ್ದೆ ಕೋಲು ತೊಗೋಬೇಕು, ಚಿಕ್ಕದು. ನಮ್ಮ ಮನೇಲಿ ಇದೆ ಕೋಲು, ಬಟ್ ಅದೇನೋ ಮುದ್ದೆ ಕೋಲು ಸೀಲ್ ಬಿಟ್ಬಿಟ್ಟಿದೆ, ಅದು ದೊಡ್ಡದಾಗಿದೆ, ಸೀಲ್ ಬಿಟ್ಬಿಟ್ಟಿದೆ. ಅದು ಏನಾದರೂ ಮುದ್ದೆ ತಿರುವುದೆಲ್ಲ ಸೀಲ್ ಬಿಟ್ಟಿದೆಲ್ಲ ಅಲ್ಲೆಲ್ಲ ಹೋಗಿ ಕೂತ್ಕೊಳ್ಳುತ್ತೆ. ಹಾಗಾಗಿ ಅದೊಂದು ಕೋಲು ತರೋಣ ಅಂತ ಅನ್ಕೊಂಡಿದ್ದೀನಿ. ಹಾಗೆ ಡಿ ಮಾಡ್ಕೋಬೇಕು. ಇದೆಲ್ಲ ಸುಮಾರು ಶಾಪಿಂಗ್ದಿದೆ. ಜೊತೆಗೆ ನೀವೆಲ್ಲರೂ ಕೇಳ್ತಾ ಇದ್ದೀರಾ, ಸುಷ್ಮಾ ಹಬ್ಬದ್ದು ಪ್ರಿಪ್ರೇಷನ್ ಹೇಗೆ ನಡೀತಾ ಇದೆ, ಏನು ಪ್ಲ್ಯಾನಿಂಗ್ ಇದೆ, ಶಾಪಿಂಗ್ ಆಯಿತಾ ಅಂತ ಹೇಳಿ. ನಾನು ಆಲ್ರೆಡಿ ಹೇಳಿದೆ ಸೀರೆ ತೊಗೊಂಡಿದ್ನಲ್ವಾ, ನನ್ನ ಫ್ರೆಂಡಿಗೆ ತೊಗೋಬೇಕಾದ್ರೆ ಅದನ್ನೇ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹಾಕೋಣ ಅಂತ. ಬಟ್ ಈಗ ನಮ್ಮ ಮನೆಯವರು ಯಾಕೋ ಬೇಡ ಅಂತಿದ್ದಾರೆ. ಪ್ರತಿ ವರ್ಷ ನೀನು ಆಲ್ಮೋಸ್ಟ್ ನಾನು ಕೊರೋನಾ ಟೈಮಲ್ಲಿ, ಜೊತೆಗೆ ನಮ್ಮ ಚಿಂಟು ಪ್ರೆಗ್ನೆನ್ಸಿ ಟೈಮಲ್ಲಿ ಯಾವಾಗಲೂ ಅನಿಸುತ್ತೆ ನಾನು ರೇಷ್ಮೆ ಸೀರೆ ಉಟ್ಸಿಲ್ಲ ಅನ್ನೋದೊಂದು ಬಿಟ್ಟರೆ ಒಂದು 2 ವರ್ಷ 2 ವರ್ಷ ನಾನು ಅನ್ಕೊಂಡಾಗ 2 ಅಥವಾ 3 ವರ್ಷ ಅನಿಸುತ್ತೆ ಕೋವಿಡ್ ಟೈಮಲ್ಲಿ. ಆಮೇಲೆ ನನ್ನ ಮಗನ ಪ್ರೆಗ್ನೆನ್ಸಿ ಟೈಮಲ್ಲಿ ಈ 3 ವರ್ಷ ಮಾತ್ರ ದೇವರಿಗೆ ರೇಷ್ಮೆ ಸೀರೆ ಅಂತ ನಾನು ಉಡ್ಸಿಲ್ಲ. ಅದು ಬಿಟ್ಟರೆ ಅಂದರೆ ನಾರ್ಮಲ್ ಇಲ್ಲೇ ಮನೆ ಹತ್ತಿರ ಸಿಗೋವಂಥದ್ದನ್ನೇ ಶಾಪಲ್ಲಿ ತೊಗೊಂಡು ಸೀರೆ ಉಡ್ಸಿದ್ದು. ಆಮೇಲೆ ಏನಿದ್ರು ನಾನು ಬರೀ ರೇಷ್ಮೆ ಸೀರೆ ಅಂತಲೇ ದೇವರೇ ಉಡ್ಸಿರೋದು. ಅದಕ್ಕೆ ನಮ್ಮ ಮನೆಯವರು ಯಾವಾಗಲೂ ರೇಷ್ಮೆ ಸೀರೆನೇ ಉಡಿಸ್ತೀಯಾ, ಈ ವರ್ಷ ಯಾಕೆ ಬೇಡ ಅಂತ ಇರೋದು, ಪರವಾಗಿಲ್ಲ ತಗೋ ಅಂತ ಹೇಳಿದ್ರು. ಖುಷಿ ಆಗೋಯ್ತು ತಗೋ ಅಂತ ಹೇಳಿದ ತಕ್ಷಣ. ಅದಕ್ಕೆ ಇವಾಗ ತೊಗೊಂಡಿರೋ ಸೀರೆನ ಅಮಾವಾಸ್ಯೆ ಹಬ್ಬದಲ್ಲಿ ನಾವು ಎಡೆ ಇಡ್ತೀವಲ್ವ, ಅದಕ್ಕೆ ಇಡೋಣ, ಒಂದು ರೇಷ್ಮೆ ಸೀರೆ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಅದರದ್ದು ಪ್ಲ್ಯಾನಿಂಗ್ ಎಲ್ಲ ಇದೆ, ಬಟ್ ಎಲ್ಲ ಪೆಂಡಿಂಗ್ ಇದೆ. ಯಾಕೆ ಅಂದರೆ ಭಾಗ್ಯಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ ಶಾಪಿಂಗ್ಗೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಕಾಣಿಸ್ತಾ ಇದೆಯಾ ಇದರಲ್ಲಿ ಮಂಗ ಕುಣಿತಾ ಇರೋದು, ಒಳಗೆ ಬಂದ್ಬಿಟ್ಟಿದೆ ಒಂದು ಮಂಗ. ಹಾಂ, ಭಾಗ್ಯಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ. ಅವ್ರ ಜೊತೆ ಸ್ಯಾರಿ ಶಾಪಿಂಗ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಹಾಗಾಗಿ ಚಿಂಟು ಇನ್ನೂ ಹಬ್ಬದ ಶಾಪಿಂಗ್ ಆಗಿಲ್ಲ. ಜೊತೆಗೆ ಈ ವರ್ಷ ಯಾವ ರೀತಿಯಾಗಿ ಕೂರಿಸ್ತೀರಾ ಅಥವಾ ಏನೇನು ಪ್ಲ್ಯಾನಿಂಗ್ ಇದೆ ಅಂತೆಲ್ಲ ಹೇಳ್ತಿದ್ದೀರಾ. ನಾನು ಯೋಚನೆ ಮಾಡ್ತಾ ಇದ್ದೀನಿ ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬದ್ದು ಪ್ಲ್ಯಾನಿಂಗ್ ಸ್ವಲ್ಪ ಬೇರೆ ಥರನೇ ಮಾಡೋಣ ಅಂತ. ಹೇಗೆ ಹೋಗುತ್ತೆ ಏನೂ ಗೊತ್ತಿಲ್ಲ ಅಂತ ನಾನು ಮೊದಲೇ ಎಲ್ಲ ಅಂದ್ಕೊಂಬಿಟ್ಟು ಹೇಳಿದ್ರೆ ಯಾವುದೂ ನಡೆಯೋದಿಲ್ಲ ಫ್ರೆಂಡ್ಸ್. ಅದಕ್ಕೆ ಬೇಜಾರು, ನಾನೇನು ಹೇಳ್ತಾ ಇಲ್ಲ. ನನ್ನ ಹೇಳಿದೆ ನನ್ನ ಪಾಡು ನಾನು ಮಾಡುವಂಥದ್ದು ನಡೆಯುತ್ತೆ. ಏನಾದರೂ ಹೇಳಿದೆ ಅಂತಂದರೆ ಅದು ಖಂಡಿತ ನಡೆಯಲ್ಲ. ಅದಕ್ಕೆ ಹೇಳ್ತಾ ಇಲ್ಲ, ಸುಮ್ಮನೆ ಹೇಳ್ಬಿಟ್ಟು ಆಗದೆ ಹೋಗ್ಬಿಟ್ರೆ ಯಾಕೆ ಬೇಡ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗೆ ಮಾಡೋದು ಏನಾಯ್ತಂತ. ಈ ಸರಿ ಮಾತ್ರ ಲಕ್ಷ್ಮಿನ 2 ಕಾಲು ಮಡ್ಚಿಟ್ಕೊಂಡಂಗೆ ಮಡ್ಚಿಡೋ ಥರ ಕೈಯಲ್ಲಿ ಒಂದು ಬೆಳ್ಳಿದು ಚೊಂಬು ತರದು ಕೊಟ್ಬಿಟ್ಟು ಅದರಿಂದ ದುಡ್ಡು ಬೀಳ್ತಾ ಇರೋ ಥರ ಆ ಥರದ್ದು ಆ ಥರ ಎಲ್ಲ ಪ್ಲ್ಯಾನ್ ಮಾಡಿದ್ದೀನಿ.
ನೋಡೋಣ ಹೇಗೆ ಲಾಸ್ಟ್ ಟೈಮ್ ಎಲ್ಲ ಮಾಡಿದ್ವಲ್ಲ ಆ ಥರ. ಜೊತೆಗೆ ಗೋಧಿ ಹುಲ್ಲೆಲ್ಲ ಬೆಳೆಸೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಮಧ್ಯ ನಾವೇನು ಕೈಯಿಂದ ದೇವ್ರದ್ದು ದುಡ್ಡು ಬೀಳುತ್ತಲ್ವ, ಆ ಬೀಳೋದನ್ನು ಒಂದು ಕೆಳಗಡೆ ಬೌಲ್ ಥರ ಇಡ್ತೀವಲ್ಲ, ಅದು ಒಳಗಡೆ ತುಂಬ ಥರ, ಅದ್ರ ಸುತ್ತ ಗೋಧಿ ಹುಲ್ ಥರ ಇಡೋಣ ಅಂತ. ಗೋಧಿ ಹುಲ್ಲನ್ನು ನೀವೇ ಬೆಳೆಸ್ತೀರಾ? ಬೆಳೆಸಿ ಅದ್ರ ಮಧ್ಯದಲ್ಲಿ ಅದನ್ನು ಇಡೋಣ ಅಂತ. ಆಮೇಲೆ 2 ಪೀಕಾಕ್ ಇಡ್ತೀನಲ್ಲ, ಆ ಪೀಕಾಕು ಕೂಡ ಗೋಧಿ ಹುಲ್ಲಲ್ಲಿ ಸುತ್ತ ಹುಲ್ಲು ಬೆಳೆದು ಅದ್ರ ಮಧ್ಯದಲ್ಲಿ ಪೀಕಾಕ್ ನಿಂತಿರೋ ಥರ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡೋಣ, ಈ ಥರ ಎಲ್ಲ ಯೋಚನೆ ಮಾಡಿದ್ದೀನಿ, ಬಟ್ ಹೆಂಗೋಗುತ್ತೆ ಏನೋ ಎತ್ತಾ ಯಾವುದಕ್ಕೆ ಗೊತ್ತಿಲ್ಲ. ಪೆಂಡಿಂಗಲ್ಲಿದೆ ಎಲ್ಲ. ಹೋಗ್ತಾ ಹೋಗ್ತಾ ಏನೇನೆಲ್ಲ ಮಾಡ್ತೀನಿ ಅದನ್ನು ಶೇರ್ ಮಾಡ್ಕೊಡ್ತೀನಿ. ಬಟ್ ಇದಿಷ್ಟು ನೀವೆಲ್ಲ ಕೇಳ್ತಾ ಇದ್ರಿ ವರಮಹಾಲಕ್ಷ್ಮಿ ಹಬ್ಬದ್ದು ಹೇಗಿದೆ, ನಿಮ್ಮದು ಪ್ಲ್ಯಾನಿಂಗ್ ಏನು, ಪ್ರಿಪ್ರೇಷನ್ ಏನು ಎತ್ತಾ ಅಂತ. ಪ್ಲ್ಯಾನಿಂಗ್ ಇಷ್ಟಿದೆ, ಬಟ್ ಇನ್ನೂ ಯಾವುದೂ ಪ್ರಿಪ್ರೇಷನ್ ಅಂತ ಮಾಡಿಲ್ಲ. ಫಸ್ಟು ಹಬ್ಬಕ್ಕೆ ಶಾಪಿಂಗ್ ಅಂತ ಶುರುವಾಗೋದೆ ಸೀರೆಯಿಂದ. ಆ ಸೀರೆ ತೊಗೊಂಡ್ಮೇಲೆ ನೆಕ್ಸ್ಟ್ ಎಲ್ಲ ಅಷ್ಟೇ. ಈಗ ನೆಕ್ಸ್ಟ್ ವೀಕ್ ಮೇ ಬಿ ಅಕ್ಕ ಈ ಫ್ರೈಡೇ ಅಥವಾ ಸ್ಯಾಟರ್ಡೆ ಬರ್ತಾರೆ, ಆವಾಗ ಹೋಗೋಣ ಅಂದ್ಕೊಂಡಿದ್ದೀವಿ. ಈಗ ಸುಮಾರು ಒಂದು ಸಣ್ಣ ಪುಟ್ಟ ಎಲ್ಲ ಕೆಲಸ ಇದೆ, ಎಲ್ಲ ಮಾಡೋಣ. ಹಾಗೆ ಇವತ್ತು ನಮ್ಮ ಮನೆಯವರು ಮಾಡಿದಂತಹ ಟೊಮೆಟೊ ಬಾತ್ ಬಿರಿಯಾನಿ ಅಂತ ಹೇಳ್ಬೋದು. ಅದನ್ನು ಯಾರು ಕೂಡ ಹೇಳೋಕ್ಕಾಗಲ್ಲ ಬಿರಿಯಾನಿ ಅಂತ. ನನಗಂತೂ ಫಸ್ಟ್ ಟೈಮ್ ನಮ್ಮ ಮನೆಯವರು ಇಷ್ಟು ವರ್ಸ್ದಾಗಿ ಬಿರಿಯಾನಿ ಮಾಡಿರೋದು. ಸೇಮ್ ಡಿಟ್ಟೋ ಟೊಮೆಟೊ ಬಾತ್ ಹೇಗಿರುತ್ತೋ ಹಾಗೇ ಇದೆ ಬಿರಿಯಾನಿ, ಬೇರೆ ಏನು ಟೇಸ್ಟ್ ಇಲ್ಲ. ಅದರಲ್ಲಿ 1-2 ಪೀಸ್ ಸಿಗ್ತಾ ಇದೆ ಅನ್ನೋದೊಂದು ಬಿಟ್ಟರೆ ಅದನ್ನು ಯಾರೋ ಚಿಕನ್ ಬಿರಿಯಾನಿ ಅಂತ ಹೇಳಲ್ಲ, ಟೊಮೆಟೊ ಬಾತ್ ಅಂತಾರೆ. ಹೆಂಗಿತ್ತು? 1 2 3 4 5 6 8 9 10 ಜಾಸ್ತಿನೇ. ಹೇಗಿತ್ತು ನಿಮ್ಮ ಅಪ್ಪ ಮಾಡಿದ ಬಿರಿಯಾನಿ? ಟೊಮೆಟೊ ಬಾತ್ ಕ್ರಿಕೆಟಲ್ಲಿ ಕಳಿಸ್ತಾಳೆ. ಯಾಕೋ ಇವತ್ತು ಚೆನ್ನಾಗಿ ಮಾಡಿಲ್ಲ, ಯಾವ ಮೂಡಲ್ಲಿದ್ರು ಏನೋ ಗೊತ್ತಿಲ್ಲ, ಅಥವಾ ಬೆಳಿಗ್ಗೆ ನಿದ್ದೆ ಹೆಂಡತಿ ಮಕ್ಕಳು ಎದೊಳಷ್ಟ್ರಲ್ಲಿ ಮಾಡಿಕೊಡೋಣ ಅಂತ ಅಂದ್ಕೊಂಡು ಏನಾದರೂ ಮಾಡೋಕ್ಕೆ ಬಂದು ಡಬ್ಬಾ ಥರ ಮಾಡಿದ್ರು ಏನೋ ಗೊತ್ತಿಲ್ಲ. ಒಟ್ನಲ್ಲಿ ಬಿರಿಯಾನಿ ಥರ ಅಂತೂ ಬಿರಿಯಾನಿ ಥರ ಅಂತೂ ಟೊಮೆಟೊ ಬಾತ್ ತಾನೇ ಇತ್ತು ಅಷ್ಟೇ. ಇವಾಗ ಮುದ್ದೆಗೆ ಇಟ್ಟಿದ್ದೀನಿ. ಮಟನ್ ಸಾರು ಕೂಡ ರೆಡಿ ಆಗಿದೆ. ಮಟನ್ ಸಾರು ಮಾತ್ರ ಗಮ ಗಮ ಅಂತ ಇದೆ, ಹತ್ತಿರದಿಂದ ತೋರಿಸ್ಬೇಕು. ಚೆನ್ನಾಗಿ ಒಳ್ಳೆ ಕ್ಯಾಮ್ರಾ ಮಾಡಿ ತೋರಿಸ್ತೀನಿ. ವಾವ್, ನೋಡೋಕ್ಕಂತೂ ಅದ್ಭುತವಾಗಿ ಕಾಣಿಸ್ತಾ ಇದೆ. ಮಟನ್ ಸಾಂಬಾರ್ ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾನು ಮಾಡಿರೋದು ಮಟನ್ ಸಾರು, ಅದಕ್ಕೆ ಕೊಡಲ್ಲ. ಮುದ್ದೆ ಮಾಡಿ ಬಂದಮೇಲೆ ಕೊಡೋದು ನಾನು ಕೊಡಲ್ಲ. ಕಂಪ್ಲೇಂಟ್ ಮಾಡ್ತೀನಿ. ಮಾಡೋದು ಫಸ್ಟ್ ಮಾಡು. ನಿನ್ನಂಥ ಮಗ ಎತ್ತಿರೋದಕ್ಕೆ ನನಗೆ ಕೊಡಲೇಬೇಕು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟು. ಎಲ್ಲ ನೋಡಿ, ಮಟನ್ ಸಾಂಬಾರ್ ಸೂಪರ್ ಆಗಿದೆ, ನೋಡೋಕ್ಕಂತೂ ಚೆನ್ನಾಗಿದೆ. ಪೀಸು ಕೂಡ ಎಲ್ಲ ಆಲ್ಮೋಸ್ಟ್ ಬೆಂದಿದೆ ಅಂತಲೇ ಅನ್ನಿಸ್ತಾ ಇದೆ ನನಗಂತೂ. ನೋಡಿ, ಈ ಕೊತ್ತಂಬರಿ ಸೊಪ್ಪೆಲ್ಲ ಸ್ವಲ್ಪ ಹಾಕಿದ್ದೆ, ಅದು ಸೌಟಿಗೆ ಎಣ್ಣೆನೂ ಜಾಸ್ತಿ ಇದೆ. ಎಣ್ಣೆ ಎಲ್ಲ ಅದು ನಿಮ್ಮ ಅಪ್ಪ ಹಾಕ್ಸಿ ಯಾವತ್ತು ಹಾಕ್ಸ್ಕೊಂಬಂದ್ರೆ ಫ್ಯಾಟ್ ಎಲ್ಲ ಹಾಕ್ಸ್ಕೊಂಬಂದಿರ. ಅದನ್ನು ಚಿಕನ್ ಬಿರಿಯಾನಿಗೆ ಮಟನ್ ಫ್ಯಾಟ್ ಎಲ್ಲ ಹಾಕಿ ಮಾಡಿರೋ, ಅದಕ್ಕೆ ಡಬ್ಬಾ ಥರ ಆಯಿತು. ಅಲ್ಲ, ಏನೇ ಹೇಳ್ತಿದ್ದೆ ಅಂತ ಕೇಳಿಸ್ಕೊಂಡ್ರ ಫ್ರೆಂಡ್ಸ್ ನೀವು? ನನ್ನ ಮಗ ನಾನು ಮಟನ್ ಸಾರು ಕೊಟ್ಟಿಲ್ಲ ಅಂತ ಕಂಪ್ಲೇಂಟ್ ಕೊಡ್ತಾನೆ. ಇಂಥ ಮಗ ಯಾರಿಗೂ ಬೇಡ, ಇಂಥ ಮಗ. ಹೋಗೋ ಕೊಡೋದು ಮಾಡೋ ಫೋನ್ ಪೊಲೀಸಲ್ಲಿ. ನಾನು ಹೇಳ್ತೀನಿ, ನನ್ನ ಮಗನೇ ಅಲ್ಲ, ಎಲ್ಲ ಹೊರಗಡೆ ಇದ್ದಿದ್ದು ಯಾರೋ ಹುಡುಗ ನಮ್ಮ ಮನೆಗೆ ತಪ್ಪಿಸ್ಕೊಂಡ್ ಬಂದ್ಬಿಟ್ಟಿದ್ದಾನೆ ಅಂತ ಹೇಳ್ತೀನಿ. ಹೋಗಿ ಹೇಳ್ತೀನಿ, ಹೋಗು. ನೀ ಅಮ್ಮ ಅನ್ನೋ ಮಗನೇ, ನೀನ್ ಮಾತಾಡ್ಸಲ್ಲ ನಾನು. ಬೇಡ, ಹೌದು, ನಾನು ಯಾರೋ ಬೇರೆಯವ್ರ ಅಮ್ಮ ಅಲ್ವಾ, ಅದಕ್ಕೆ ಸುಷ್ಮಮ್ಮ ಅಂತ ಕರೀತೀನಿ. ಮಟನ್ ಕೊಡಲ್ಲ ಅಂತ ಕಂಪ್ಲೇಂಟ್ ಕೊಡ್ತೀನಿ ಅಂತ. ಮತ್ತೆ ಕಣ್ಣಲ್ಲಿ ಒಂದನೇ ನೀರು ಬರ್ತಾ ಇಲ್ಲ, ಒಂದನೇ ಕಣ್ಣಲ್ಲಿ ನೀರು ಬರ್ತಾ ಇಲ್ಲ. ನೋಡಿ, ಹೀಗೆ ಇದು ಅಳೋ ಅವತಾರ. ಆಯ್ತು, ಮುದ್ದೆ ಮಾಡ್ತೀನಿ, ತಿನ್ನೋಣ. ತಿನ್ಬಿಟ್ಟು ನಾವು ಹೋಗ್ತೀವಿ, ಓದ್ಕೊಳ್ಬೇಕು. ಎಷ್ಟಿದೆ ಪ್ಯಾಂಟ್ ತರಕ್ಕೆ ಕರ್ಕೊಂಡು ಹೋಗ್ತಾ ಇರೋದು. ಇಲ್ಲ ಅಂದ್ರೆ ನನ್ನ ಮಗಳನ್ನ ಕರ್ಕೊಂಡು ಹೋಗ್ತಾ ಇರಲಿಲ್ಲ, ಓದಾಗ ಬಿಟ್ಬಿಟ್ಟು ಹೋಗ್ತಾ ಇದ್ದೆ. ನಿಮ್ಮಪ್ಪ ಬರ್ತಾರೆ, ಬಂದೆ ಟೈಮ್ ಆಯ್ತು, ಈಗ ಮುದ್ದೆ ಮಾಡ್ತೀನಿ. ಒಂದು ಮುಕ್ಕಲ್ಲ ಆಗ್ಬಿಟ್ಟು ಬೆಳಿಗ್ಗೆ
ಬೆಳಗ್ಗೆಂದು ತಿಂಡಿ ನಮಗೆ ಅಷ್ಟೊಂದು ಸಮಾಧಾನ ಅನಿಸಿರಲಿಲ್ಲ. ಹಾಗಾಗಿ ಯಾವಾಗ ಮಧ್ಯಾಹ್ನ ಊಟ ಮಾಡ್ತೀವೋ ಅನ್ನೋ ಥರ ಅನಿಸ್ಬಿಟ್ಟಿತ್ತು. ಮಟನ್ ಸಾಂಬಾರಂತೂ ತುಂಬ ಚೆನ್ನಾಗಾಗಿತ್ತು. ನನಗಂತೂ ಭಾಳ ಇಷ್ಟ. ಮಟನ್ ಸಾರು, ಮಟನ್ ಚಾಪ್ಸು ಈ ಥರದ್ದೆಲ್ಲ ನಂಗೆ ಭಾಳ ಇಷ್ಟ ಆಗುತ್ತೆ ನಂಗೆ. ಬಟ್ ಬಿರಿಯಾನಿಯಲ್ಲಿ ರೈಸ್ ಇಷ್ಟಪಡ್ತೀನಿ, ಪೀಸ್ ಅಷ್ಟು ಇಷ್ಟಪಡೋದಿಲ್ಲ. ಮಟನ್ ಸಾರಲ್ಲಿ ಮಾತ್ರ ಪೀಸು ಅಥವಾ ಚಾಪ್ಸು ಇಂಥದ್ದೆಲ್ಲ ಇದ್ದಾಗ ಎಷ್ಟು ಬೇಕಾದ್ರೂ ಪೀಸ್ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ. ಇವಾಗ ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ಆನಂತರ ಈಗ ಫಸ್ಟ್ ಬಂದಿದ್ದು ಮ್ಯಾಕ್ಸಿಗೆ. ಚೈತುಗೆ ಲೆಗಿನ್ಸ್ ತೊಗೋಬೇಕಾಗಿತ್ತಲ್ಲ ಅಂತ. ಹಾಗೆ ಇಲ್ಲಿ ನಾನು ಒಂದೆರಡು ಟಾಪ್ ತೊಗೊಳ್ಳೋಣ ಅಂತ ಹೇಳಿ ನೋಡಿದೆ. ಬಟ್ ಇಲ್ಲಿ ಯಾವುದು ಅಂದರೆ ನನಗೆ ಸೈಜ್ ಸಿಕ್ಕಿಲ್ಲ. ಯಾಕೋ ಮ್ಯಾಕ್ಸಲ್ಲಿ ಈ ಸರಿ ಅಷ್ಟು ಗರ್ಲ್ಸ್ಗೆ ಅಂದರೆ ಹೆಣ್ಮಕ್ಳುಗಳ ಬಟ್ಟೆ ಕಲೆಕ್ಷನ್ಸ್ ಅಷ್ಟು ಇರಲಿಲ್ಲ. ತುಂಬ ಹಳೇದು ಅನ್ನೋ ಥರದ್ದೇ ಇದ್ವು. ಯಾವುದೋ ಹೊಸ ಥರದ್ದು ಟಾಪ್ಸು ಕುರ್ತಾಸು ಅನ್ನೋ ಥರ ನನಗೆ ಲೈಕ್ ಆಗೋ ಥರ ಅನಿಸಲಿಲ್ಲ. ಹಂಗೂ ಇದೊಂದು ಪಿಂಕ್ ಕಲರ್ ಭಾಳ ಇಷ್ಟ ಆಯಿತು. ಓಕೆ ತೊಗೊಳ್ಳೋಣ ಅಂತ ಅಂದ್ಕೊಂಡ್ರೆ, ಬಟ್ ಅದರಲ್ಲಿ ನೋಡಿದ್ರೆ ಎಸ್ಸು, ಎಮ್ಮು, XL, XXL ಇದೆಲ್ಲ ಇದೆ. L ಸೈಜೇ ಇರಲಿಲ್ಲ. ಹಂಗೂ ಎಮ್ಮು ಆಗಬಹುದಾ ಅಂತ ನೋಡಿದೆ. ಬಟ್ ನನಗೆ L ಸೈಜ್ ಇವಾಗ ಸ್ವಲ್ಪ ದಪ್ಪಾಗಿರೋದ್ರಿಂದ L ಸೈಜ್ ಬೇಕು ನನಗೆ. ಅದಕ್ಕೋಸ್ಕರ L ಸೈಜು ಸಿಗಲಿಲ್ಲ. ನಮ್ಮ ಚೈತನ್ಯೂ ಕೂಡ ಅಮ್ಮ ಏನಂತ ಏನು ಚೆನ್ನಾಗಿ ಕಾಣಿಸ್ತಿಲ್ಲ, ಬೇಡ ಬಿಡುಮ್ಮ ಅಂತ ಹೇಳಿದ್ಲು. ನಾವು ಹೆಣ್ಮಕ್ಳೇ ಅಷ್ಟು ನಮಗೆ ಕೆಲವೊಂದು ಇಷ್ಟ ಆಗಿಲ್ಲ ಅಂದರೂ ಸರಿ, ಇಲ್ಲಿರೋವಂಥ ಬಟ್ಟೆಗಳ್ನಾದರೂ ಒಂದು ಸರಿ ನಾವು ನೋಡೋಣ ಯಾವ ರೀತಿಯಾಗಿದೆ, ನಮಗೇನಾದರೂ ಮ್ಯಾಚ್ ಆಗುತ್ತಾ, ಚೆನ್ನಾಗಿ ಕಾಣಿಸುತ್ತಾ ಅನ್ನೋ ಥರ ನೋಡೋ ಅಂಥದ್ದಂತೂ ಸಹಜ. ನಾನು ಅಷ್ಟೇ ಹೋಗಿದ್ದ ಕಡೆ ಎಲ್ಲ ನೋಡ್ತಾ ಇರ್ತೀನಿ. ಬಟ್ ಏನು ಅಂತಂದರೆ ನನಗೆ ಅದೇ ಈ ಸರಿ ಹೇಳಿದಾಗೆ ಕಲರ್ ಕಾಂಬಿನೇಷನ್ನು ಅಷ್ಟು ನನಗೆ ಇಷ್ಟ ಆಗೋ ಥರ ಇರಲಿಲ್ಲ. ಇದು ಒಂದು ಏನಂದರೆ ಹಿಂದೆ ಮುಂದೆ ಎಲ್ಲ ಒಂದೇ ಥರ ಇದೆ. ಬಟ್ ಅದು ಒಂಥರ ನಮ್ಮ ಚೈತು ಹೇಳ್ತಾಯಿಲ್ಲಮ್ಮ, ಈ ಥರದ್ದು ಆಲ್ರೆಡಿ ನಿಮ್ಮ ಹತ್ರ ಒಂದಿದೆ, ನೀವು ಇದನ್ನೇ ಹಾಕ್ಕೊಳ್ತಾ ಇಲ್ಲ, ಅದು ಅಷ್ಟು ಕಂಫರ್ಟಬಲ್ ಫೀಲ್ ಆಗಲ್ಲ, ಬೇಡ ಅಂತ ಹೇಳಿ ಹಾಕೋದೇ ಇಲ್ಲ. ಮತ್ತೀಗ ಅದೇ ಥರ ತೊಗೋತಾ ಇದ್ದೀರಾ, ಬೇಡ ಬಿಡಿಮ್ಮ. ಅದು ಬೇರೆ ಹಿಂದೆ ಮುಂದೆ ಎಲ್ಲ ನೆಕ್ಕು ಬ್ಯಾಕು ಎಲ್ಲ ಒಂದೇ ಕೊಟ್ಬಿಟ್ಟಿದ್ದಾರೆ. ಯಾವ್ದು ಫ್ರಂಟು ಯಾವ್ದು ಬ್ಯಾಕು ಅನ್ನೋ ಥರನೇ ಇಲ್ಲ. ಇದು ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಿಲ್ಲ ಅಂತ ನನಗೂ ಏನೋ ಈ ಸರಿ ಮ್ಯಾಕ್ಸಲ್ಲಿ ಆಲ್ರೆಡಿ ಹೇಳ್ದಂಗೆ ಅಷ್ಟೊಂದು ವಾವ್ ಸೂಪರಾಗಿದೆ ಕಲೆಕ್ಷನ್ಸ್ ಅನ್ನೋ ಥರ ಇರಲಿಲ್ಲ. ಇಲ್ಲಿ ಕಿಡ್ಸ್ ವೇರಲ್ಲಿ ಅಂದರೆ ಮಕ್ಳಿಗೆ ತೊಗೊಳ್ಳೋವಂಥದ್ದು ಏನು ಲೆಗಿನ್ಸ್ ಇದ್ದಾವೆ. ಲೆಗಿನ್ಸು ಇವ್ರ ಸೈಜ್ ಇಲ್ಲವೇ ಇಲ್ಲ. ಲಾಸ್ಟ್ ಎಲ್ಲ ಬಂದು 9 to 10 ಇಯರ್ಸ್ ಲಾಸ್ಟು. ಅದ್ರ ಮೇಲೆ ಲೆಗಿನ್ಸ್ಗಳು ಮಕ್ಕಳಿಗೆ ಇಲ್ಲ. ಹಾಗಾಗಿ ಈಗ ಕೆಳಗಡೆ ಹೋಗಿ ನೋಡೋಣ, ನಮ್ಮ ಸೈಜಲ್ಲೇ ಥರದೇ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ಕಂಪ್ಲೀಟ್ ಬೈ 3 169 ಅಂತ ಇದೆ. ಬಾಯ್ಸ್ ಟಿ ಶರ್ಟ್ಸ್ ಬೇಡ ನಮಗೆ. ಬೈ 3 ಅಲ್ಲ, ಅದು ಈಚ್ 1 ಅಲ್ಲ, ಬೈ 3 ಅಂತ ಅಂದರೆ 3 ತೊಗೊಂಡ್ರೆ 169 ಇರುತ್ತೆ. ಇಲ್ಲಾಂದರೆ MRP ಅದರಲ್ಲಿ ಏನಿರುತ್ತೆ ಅದೇ ಇರುತ್ತೆ. ಗೊತ್ತು 169 3 ಈಗಿರೋ ಟಿ ಶರ್ಟೇ ಸಾಕು. ನಿನ್ನ ಬರ್ತಡೇಗೆ ಬೇರೆ ಇನ್ನೂ ಶಾಪಿಂಗ್ ಇದೆ, ಅವಾಗ ನೋಡೋಣ. ಒಂದೇ ಒಂದು ಟಿ ಶರ್ಟ್ ಬಾ ಕೆಳಗಡೆ ಹೋಗಿ ನೋಡೋಣ. ಫೈನಲಿ ಚೈತುಗೆ 2 ಲೆಗಿನ್ಸ್ನ ತೊಗೊಂಡ್ವಿ. ಬಟ್ ಅದು ಕಿಡ್ಸ್ ವೇರಲ್ಲಿ ಸಿಕ್ಕಿಲ್ಲ. ನಮಗೆಲ್ಲ ತೊಗೊಳ್ತೀವಲ್ಲ ಅಲ್ಲೇ ತೊಗೊಂಡಿದ್ದಾಯಿತು. ಬಟ್ ಸ್ವಲ್ಪ ಅವಳಿಗೆ ಅಂತಂದರೆ ಇವಾಗೆಲ್ಲ ಆಲ್ಮೋಸ್ಟ್ ಚೈತುಗೆ ನನ್ನ ಒಂದು ಡ್ರೆಸ್ ಏನಿದೆ ಅಥವಾ ನಾನು ತೊಗೊಳ್ಳೋಂಥದ್ದೆಲ್ಲ ಇಬ್ಬರಿಗೂ ಒಂದೇ ಅನ್ನೋ ಥರನೇ ಮ್ಯಾಚ್ ಆಗುತ್ತೆ. ಹಾಗಾಗಿ ಅವಳಿಗೆ ಓಕೆ ನಮ್ಮ ಒಂದು ಸೆಕ್ಷನ್ಸ್ ಏನಿತ್ತು ಅಲ್ಲೇ ಹೋಗಿ ಅವಳಿಗೆ ಲೆಗಿನ್ಸ್ ಕೊಡಿಸ್ದೆ. ಆನಂತರ ಅಲ್ಲಿಂದ ನಾವು ಇವಾಗ ಬಂದಿದ್ದು BDO ಕಾಂಪ್ಲೆಕ್ಸ್ಗೆ. ನನಗಿಲ್ಲಿ ಅಂದರೆ ದೀಪದ್ದು ಮೊನ್ನೆ ಕೋತಿಗಳೆಲ್ಲ ಹೊಡೆದಾಕ್ಬಿಟ್ಟಿದ್ವು ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೆ. ನಾನು ತುಳಸಿ ಹತ್ರ ದೀಪ ಹಚ್ಚಿದಾಗ ಈ ಥರ ಗ್ಲಾಸಿಂದೊಂದು ಮುಚ್ಚಿಟ್ಬಿಟ್ಟು ಇಡ್ತೀನಿ, ಯಾಕಂದರೆ ಅದು ಗಾಳಿಗೆ ಹಾರೋಗಬಾರ್ದಲ್ವ ಅಂತ. ಅದು ಕೋತಿಗಳು ಹೊಡೆದಾಕ್ಬಿಟ್ಟಿದ್ವು. ಹಾಗಾಗಿ ಮತ್ತೆ ಇನ್ನೊಂದು ತೊಗೊಳ್ಳೋಣ ಅಂತ ಹೇಳಿ ಇಲ್ಲಿ BDO ಕಾಂಪ್ಲೆಕ್ಸಿಗೆ ಬಂದಿದ್ದು. ಇದು ಒಂದು ಗ್ಲಾಸ್ ಬಂದು 70 ರೂಪಾಯಿ ಆ ಥರ ಸಿಗುತ್ತೆ. ಅದೆಲ್ಲ ತೊಗೊಂಡಿದ್ದ ನಂತರ ಹಾಗೆ ನನಗೆ ಮುದ್ದೆ ಕೋಲು ಕೂಡ ಬೇಕಾಗಿತ್ತು. ಇಲ್ಲೇ ಬಂದರೆ ಮುದ್ದೆ ಕೋಲು ನಮ್ಮ ಊರ ಕಡೆ ಎಲ್ಲ ಚಪ್ಪಟೆಯಾಗಿ ಒಂದೇ ಈಕ್ವಲಾಗಿ ಸಿಗುತ್ತೆ. ಬಟ್ ಇಲ್ಲಿ ನೋಡಿದ್ರೆ ಡಿಫ್ರೆಂಟಾಗಿ ಒಳ್ಳೆ ಮಕ್ಳುಗಳು ಬ್ಯಾಟು ಬಾಲ್ ಆಡೋ ಥರ ಬ್ಯಾಟ್ ಥರ ಎಲ್ಲ ಇತ್ತು. ಇದರಲ್ಲೇ ಇನ್ನೊಂದು ಥರ ವೆರೈಟಿನೂ ಕೂಡ ಇತ್ತು. ಅದು ಒಂದು ಮುದ್ದೆ ಕೋಲು ತೊಗೊಂಡ್ರೆ. ಆಮೇಲೆ ನನ್ನ ನೆಕ್ಸ್ಟು ಶಾಪಿಂಗ್ ಬಂದು ಡಿ-ಮಾರ್ಟಲ್ಲಿ ಸ್ವಲ್ಪ ಗ್ರಾಸರಿ ಶಾಪಿಂಗ್ ಇತ್ತು. ಮತ್ತು ಮಕ್ಕಳಿಗೂ ಬಿಸ್ಕೆಟ್, ಅವ್ರಿಗೆ ಸ್ಕೂಲಿಂದ ಬಂದಮೇಲೆ ಇವಾಗ ಒಂದು ಸ್ವಲ್ಪ ಹಾಲು ಜೊತೆ ಬಿಸ್ಕೆಟ್ ಏನಾದರೂ ತಿನ್ನುವಂಥದ್ದು ಈ ಥರದ್ದು ಇರುತ್ತೆ. ಹಂಗಾಗಿ ಚಾಕ್ಲೇಟ್ ಬಿಸ್ಕೆಟ್ ಯಾಕೆ ಸುಜ್ಜು ನೀವು ಏನು ಹೇಳಲ್ಲ, ಅವನು ಹೋಗ್ತೀನಿ ಅಂತ ಬಾಯ್ ಬೋಲೋ ಸುಜ್ಜು. ಪಾಪ ಮಲ್ಕೊಂಡಿದ್ನಲ್ಲ, ಕರೆಂಟ್ ಬೇರೆ ಹೋಗಿದೆ. ಹಾಂ ನೋಡಿ, ಬೀಗ ಎಲ್ಲ ಆಗ್ತಲ್ಲ, ಕೀ ಎಲ್ಲ ಎತ್ಕೊಂಡಿದ್ದೀವಲ್ಲ. ನೋಡಿ ಸುಜ್ಜು, ಬಾಯ್ ಸುಜ್ಜು. ನಮ್ಮ ಹುಡುಗ ಮಾತಾಡ್ತಿಲ್ಲ. ಬಾ. ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಇವಾಗ ಡಿ-ಮಾರ್ಟಲ್ಲಿ. ಶ್ವೇತಾ ಅವರು ಮತ್ತು ಲಕ್ಷ್ಮಿ ಅವರಂತ. ಶ್ವೇತಾ ಅವರಂತೂ ನಮ್ಮ ಚಿಂಟಿನ ಭಾಳ ಸೈಲೆಂಟ್ ಅಂತಿದ್ರು. ಒಂದು ದಿನ ಅವನ ಜೊತೆ ಇದ್ರೆ ಗೊತ್ತಾಗುತ್ತೆ ಅವನು ಎಷ್ಟು ಸೈಲೆಂಟ್ ಅಂತ ಹೇಳಿ. ತಡೆಯೋದೇ ಭಾಳ ಕಷ್ಟ. ಕರೆಂಟ್ ಹೋಗಿರೋದ್ರಿಂದ ಈಗ ಸ್ಟೆಪ್ಸ್ ಹತ್ಕೊಂಡು ಹೋಗ್ತಾ ಇದ್ದೀವಿ. ನಾವು ತಂದಿದ್ದು ಲಗೇಜ್ ಎಲ್ಲ ಫುಲ್ಲು. ಯಾಕ್ರು
ಕೈ ಒತ್ತುತ್ತಾ ಇದೆ, ಒಂದೆರಡು ಬಿಸ್ಕಿಟ್ ನೋಡಿ ಎರಡೇ ಬಿಸ್ಕಿಟ್ ಪ್ಯಾಕೆಟ್ ಎತ್ಕೊಂಡು ಹೋಗೋಕೆ ಹಿಂಗೆ ಆಡ್ತಿದ್ದಾರೆ. ಗೋವಿಂದ್ ಭಯ್ಯ ಫುಲ್ ಬ್ಯಾಗ್ ಎತ್ಕೊಂಡು ಹೋದ್ರು. ನಮ್ಮ ವಾಚ್ಮ್ಯಾನ್ ಅವರು ಫುಲ್ ಅವರೇ ಎಲ್ಲ ಎತ್ಕೊಂಡು ಹೋದ್ರು ಪಾಪ ಮೇಲೆ. ಹಾಗೂ ಕರೆಂಟ್ ಬಂದಮೇಲೆ ಲಿಫ್ಟರ್ ತರೋರಂತೆ ಬಿಡಿ ಅಂದರು. ಇಲ್ಲ ತೊಗೊಂಬರ್ತೀವಿ ಅಂತ ಅವ್ರು ಎತ್ಕೊಂಡು ಹೋದ್ರು. ಸುಜನಾ ಅವರಪ್ಪ ಮೇಲೆ ತೊಗೊಂಡು ಹೋದ್ರಲ್ಲ ನಮ್ಮದು ನೋಡ್ತಾ ಇದ್ದೀನಿ ಎಲ್ಲೋದ್ರು ತಂದಿದ್ದೆಲ್ಲ ಅಲ್ಲೇ ಎತ್ಕೊಂಡು ಹೋದ್ರಲ್ಲ, ಹಾಗಾಗಿ ಅಳ್ತಾ ಇದ್ದಾನೆ ಅನಿಸುತ್ತೆ. ಕರೆಂಟ್ ಇಲ್ಲ ಅಂದರೆ ಯಾವ ಫ್ಲೋರು ಬೇಡ, ಹತ್ತದು ಇಲ್ಲ, ಗ್ರೌಂಡ್ ಫ್ಲೋರೇ ಬೆಸ್ಟ್ ಅನಿಸ್ಬಿಡುತ್ತೆ. ಕರೆಂಟ್ ಇದ್ದರೆ ನೋಡಿ ಏನೂ ಗೊತ್ತಾಗಲ್ಲ, ಎಷ್ಟು ಫ್ಲೋರ್ ಇದ್ರೂ. ಏನಾದರೂ ಪ್ರಾಬ್ಲಮ್ ಆದರೆ ಹೀಗೆ ನಾವು ಬರ್ಬೇಕಾದ್ರೆ ಬೆಸ್ಕೊಂಬಂತು, ಏನೋ ಟ್ರಾನ್ಸ್ಫೋರು ಏನೋ ಸುಟ್ಟೋಗಿದೆ ಅನಿಸುತ್ತೆ. ರೆಡಿ ಮಾಡ್ತಿದ್ದಾರೆ. ಶಾಪಿಂಗ್ ಆಯಿತು. ಟೈಮ್ ಇವಾಗ 5 ಗಂಟೆ ಮುಗಿಸಿದ್ವಿ. ಮಧ್ಯಾಹ್ನ ಹೋಗಿ ಆದರೂ ಬೇಗನೆ ಬಂದಿದ್ದೀವಿ. ಜಾಸ್ತಿ ಶಾಪಿಂಗ್ ಅಂತ ಡಿಮಾರ್ಟಲ್ಲಿ ಮಾಡಿಲ್ಲ, ಏಕೆಂದರೆ ಹೆವಿ ರಶ್ಶು. ಸ್ಯಾಟರ್ಡೆ ಸಂಡೇ ಮಾತ್ರ ನನಗೆ ಹೋಗೋದಕ್ಕೆ ಬೇಜಾರು, ಬಟ್ ಆದರೂ ಆ ಟೈಮಲ್ಲೇ ಫ್ರೀ ಆಗೋದು ಹೋಗೋದು. ಥ್ಯಾಂಕ್ಸ್ ಭಯ್ಯ. ಅಳ್ತಿದ್ದಾನೆ ನಿಮ್ಮ ಮಗ ಫುಲ್ಲು, ಹೋಗಿ ಅಳ್ತಿದ್ದಾನೆ. ನೀಟಾಗಿ ಎಲ್ಲ ಹಂಗೆ ತುಂಬಿಸಿಟ್ರೆ ಸರಿ. ನಿಂದು ಒಂದು ಬಿಸ್ಕೆಟ್ಗೋಸ್ಕರ ನನ್ನ ಬ್ಯಾಗಲ್ಲಿ ಇದ್ದಿದ್ದೆಲ್ಲ ಕಸ ಥರ ತೆಗೆದಿಟ್ಟಿರೋದಕ್ಕೆ. ತುಂಬಿಸಿಟ್ ಫಸ್ಟ್ ಎಲ್ಲ. ಹೈಡ್ ಆ್ಯಂಡ್ ಸಿಕ್ ಚಾಕೋ ರೋಲ್ ಕೊಡಮ್ಮ ಓಲಿ ಒಂದೇ ಒಂದು ಕೊಡು. ಅದು ಇಂಥ ಬಿಸ್ಕೆಟ್ ನೋಡೋಣ, ಅದು ಹೆಂಗಿದೆ ತಗೋ. ಓಪನ್ ಮಾಡೋಕ್ಕೆ ಆಗ್ತಿಲ್ಲ ಅವನಿಗೆ. ಇದು ಓಪನ್ ಆಗ್ತಿಲ್ಲ. ಇದು ಓಪನ್ ಮಾಡಮ್ಮ. ಅದು ಈ ಒಂದ್ಸರಿ ಪ್ರಿಂಗಲ್ಸ್ ಅಂತ ತಂದಿದ್ದೀನಿ, ನೆನಪಿದೆಯಾ? ಉದ್ದ ಬಾಟ್ಲ್ ಥರ, ಅದೇ ಥರನೇ ಇರುತ್ತೆ ಆಲ್ಮೋಸ್ಟ್. ನಾಳೆ ಬಾಕ್ಸಿಗೆ ತೊಗೊಂಡು ಹೋಗ್ಬೋದಿತ್ತು ತಾನೆ? ಈ ಥರ ಇದೆ, ದೊಡ್ಡದು. ಅದಕ್ಕೆ ನನ್ನ ಮಗಳಿಗೆ ಬೇಕಾಗಿದ್ದು ತೊಗೊಂಬಲ್ಲದು ಬ್ಯಾಗ್ ತೊಗೊಂಬ. ಲೆಗಿನ್ಸ್ ಒಂದು ಮ್ಯಾಕ್ಸಲ್ಲಿ ತುಂಬ ಚೆನ್ನಾಗಿದೆ ಅಂತ ಹೋದೆ, ಬಟ್ ಈ ಸರಿ ಬ್ಯಾಗಲ್ಲ ಡೈನಿಂಗ್ ಟೇಬಲ್ ಮೇಲೆ ಇಟ್ಟಿದ್ಯಾ ನೋಡಿ, ಎತ್ಕೊಂಬ. ಮ್ಯಾಕ್ಸಲ್ಲಿ ಈ ಸರಿ ಏನಂತ ಹೇಳ್ಕೊಳ್ಳೋ ಥರ ಬಟ್ಟೆ ಸಿಗಲಿಲ್ಲ ನನಗೆ. ಆದರೂ ಕೂಡ ಓಕೆ ಅಂತ ಹೇಳಿ ಕಿಡ್ಸ್ ವೇರಲ್ಲಿ ಅವ್ರಿಗೆ ಲೆಗಿನ್ಸ್ ಇರಲಿಲ್ಲ. ಫೈನಲಿ ನಮ್ಮ ಒಂದು ಏನಿತ್ತು ಅಲ್ಲೇ ಹೋಗಿ ತೊಗೊಂಬಂದ್ವಿ. ಬ್ಲ್ಯಾಕು ಬ್ಲೂನೇ ಬೇಕಂತ, ಬಟ್ ಅಲ್ಲಿ ಕ್ವಾಲಿಟಿ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ನನಗೆ ಮಕ್ಳಿಗೆ ಇಷ್ಟ ಆಗುತ್ತೆ. ಸ್ಕೂಲ್ಗೆಲ್ಲ ಅಂದರೆ ಆದಷ್ಟು ಬೆಸ್ಟ್ ಕ್ವಾಲಿಟಿ ಯೂಸ್ ಮಾಡೋದು ಒಳ್ಳೆಯದು ಅಂತ ಅಂದ್ಕೊಳ್ತೀನಿ ನಾನು. ಹಾಗಾಗಿ ಇನ್ನೊಂದೆರಡು ಲೆಗಿನ್ಸ್ ತೊಗೊಂಬಂದೆ. ನಾವು ತೊಗೊಳ್ತೀವಲ್ಲ ಅದೇ ಥರದಲ್ಲಿ ಎಮ್ ಸೈಜ್ ಏನೋ ತೊಗೊಂಡೆ. ಒಂದು ಎಲ್ ಸೈಜ್ ತೊಗೊಂಡೆ, ಯಾಕಂದರೆ ಬ್ಲೂ ಅಲ್ಲಿ ಎಮ್ ಸೈಜ್ ಇರಲಿಲ್ಲ. ಹಾಗಾಗಿ ಹೋಗ್ಲಿಬಿಟ್ಟು ಸ್ವಲ್ಪ ಲೂಸ್ ಇರುತ್ತೆ ಪಾಪು, ಇನ್ನೇನು ಮಾಡೋದು ಅಂತ ಹೇಳಿ ಎಲ್ ಸೈಜೇ ತೊಗೊಂಡ್ವಿ. 350 ಇದೆ, ಬಟ್ ಇದು ಬಂದು 300 ರುಪೀಸ್, ಒಂದೊಂದು 300 ರೂಪಾಯಿ. ಇದೊಂದು ಬ್ಲೂ, ಬೆಳಕು ಅದೇ ಹಾಕೋಬೇಕು. ನೀವು ಓಕೆ. ಅದೊಂದು ಬ್ಲ್ಯಾಕಲ್ಲಿ ಎಮ್ ಸೈಜ್ ತೊಗೊಂಡೆ ಚೈತುಗೆ. ಅಂದರೆ ಸೈಜೇ ಸಿಗ್ತಾಯಿಲ್ಲ ಅಲ್ಲಿ ನನಗೆ, ಮಗಳಿಗೆ ಬೇಕಾಗಿರೋಂಥದ್ದು. ಇದೊಂದೆರಡು ತೊಗೊಂಡೆ, 300 ರುಪೀಸ್. ಒಂದು 50 ರೂಪಾಯಿ ಆಫರು. ಜೊತೆಗೆ ಅವ್ರಿಗೊಂದು ಅಂದರೆ ಎಕ್ಸಾಮ್ ಪ್ಯಾಡ್ ಬೇಕಾಗಿತ್ತು. ಎಲ್ಲ ಟ್ರಾನ್ಸ್ಪರೆಂಟ್ ಇರೋವಂಥದ್ದೇ ಬೇಕಂತೆ, ಪೌಚಿಂದ ಹಿಡಿದು ಪ್ಯಾಡಿಂದ ಹಿಡಿದು ಪ್ರತಿಯೊಂದೂ ಬರೆಯೋದಕ್ಕೆ. ಏಕೆಂದರೆ ಈಗೆಲ್ಲ ಮಕ್ಕಳು ಕಾಪಿ ಗೀಪಿ ಮಾಡಿಬಿಡ್ತಾರ ಏನೋ ಟೀಚರ್ಸ್ ಗೊತ್ತಿಲ್ಲ ನನಗೆ. ಹಾಗಾಗಿ ಎಲ್ಲ ಟ್ರಾನ್ಸ್ಪರೆಂಟೇ ತೊಗೊಂಬನ್ನಿ ಅಂತ ಇನ್ಫಾರ್ಮ್ ಮಾಡಿದ್ರಂತೆ. ನನ್ನ ಮಗನಿಗೆ ಒಳ್ಳೆ ಹೊಟ್ಟೆವ್ರಿ. ಇಲ್ಲ ಈಗ ಏನೂ ಬೇಡ, ನಾನೇ ಇಟ್ಕೊತೀನಿ. ಇಲ್ಲ ನಂಗೆ ಬೇಕು ಬರೆಯೋಕ್ಕೆಲ್ಲ. ಇದು ಟ್ರಾನ್ಸ್ಪರೆಂಟ್ ಎಲ್ಲ ತೊಗೊಂಡು ಬಂದು ಎತ್ತಿಡು ಮಗ. ಅದ್ರ ಜೊತೆಗೆ ಒಂದಷ್ಟು ಅಲ್ಲಿ ಬಿಸ್ಕೆಟ್ ಪ್ಯಾಕೆಟ್, ಬ್ಯಾಗು ಎತ್ತ ಕಡೆ ಇಡಲಿಲ್ಲ. ನಮ್ಮ ವಾಚ್ಮ್ಯಾನ್ ಭಯ ತಂದಿಟ್ಟಿದ್ದಷ್ಟೇ. ನನ್ನ ಮಗನಿಗೆ ಏನು ಬೇಕೋ ಅದನ್ನೆಲ್ಲನೂ ತೆಗೆದು ಕಿತ್ತು ಹಾಕ್ಬಿಟ್ಟು ತೊಗೊಂಡೆ ಅಷ್ಟೇ. ಅಷ್ಟು ಬಿಟ್ಟರೆ ಇನ್ನೇನು ಕೂಡ ಎತ್ತಿಡಲಿಲ್ಲ. ಎತ್ತಿಡಿದ್ದೀನೆಲ್ಲ ಫಸ್ಟ್. ಒಂದು ಮುಯ್ ಕವರ್ ಒಂದು ತೊಗೊಂಬಂದು
ಹಾಗೆ ಬಿಸ್ಕೆಟ್ಗಳು ಮಕ್ಕಳಿಗೆ ಅಂದರೆ ನನಗೆ ನ್ಯೂಟ್ರಿ ಚಾಯ್ಸು, ಇವ್ರಿಗೊಂದು ಗುಡ್ಡೆ ಒಂದು ಓರಿಯೋ, ಅದು ಬಿಟ್ಟರೆ ನೂಡಲ್ಸು ಬೇಡ ಅಂದರು ನೂಡಲ್ಸ್ ಒಂದು ತೊಗೊಂಡ್ರು. ಏನು ಬೇಡ, ಇನ್ನೇನಿದ್ರು ಹೋಮ್ ಮೇಡ್ ಫುಡ್ಡೇ ಜಾಸ್ತಿ ತಿನ್ನಬೇಕು, ಹೊರಗಡೆ ಫುಡ್ ಏನೂ ತಿನ್ನೋದು ಬೇಡ. ನಾವೆಲ್ಲ ನೂಡಲ್ಸ್ ಎಲ್ಲ ಅವಾಗ ತಿಂತಾ ಇರಲಿಲ್ಲ ಫ್ರೆಂಡ್ಸ್, ಬರೀ ಏನದು ಶಾವಿಗೆ ತಿಂತಾ ಇದ್ವಿ. ಅಂದರೆ ಅಮ್ಮನೇ ಅಕ್ಕಿ ಶಾವಿಗೆ ಮಾಡಿಬಿಟ್ಟು ಒಗ್ಗರಣೆ ಮಾಡಿ ಕೊಡೋರು, ಅದೇ ಇರ್ತಾಯಿತ್ತು. ಮಾಡ್ಕೊಡ್ತೀನಿ ಅದನ್ನೇ ನೂಡಲ್ಸ್ ಅಂತ ತಿನ್ನಿ, ಶಾವಿಗೆನೆ. ಹಾಂ ಅದೇ ಅವಾಗೆಲ್ಲ. ಈಗ ಅದಕ್ಕೇನೆ ರೋಗಗಳೆಲ್ಲ ಬರ್ತಾ ಇರೋದು ಯಾಕೆ ಹೇಳಿ, ಆ ಟೇಸ್ಟು ಈ ಟೇಸ್ಟು ಅಂತ ಅಂದ್ಕೊಂಡು ಚಿಕ್ಕ ಮಕ್ಳಿಗೆಲ್ಲನೂ ಇವಾಗ ಅದಕ್ಕೆ ಬೇಗ ಬಿಳಿ ಕೂದಲು ಬರೋದು. ತಿನ್ನೋ ಫುಡ್ಡಿಂದ ಆಗೆಲ್ಲ 12-13 ವರ್ಷಕ್ಕೆಲ್ಲ ಯಾರ್ಯಾರು ಮೆಚೂರ್ಡ್ ಆಗ್ತಿದ್ದು, ಈಗ 5 ವರ್ಷ ಅಲ್ಲ 8-9 ವರ್ಷಕ್ಕೆ ಮಕ್ಕಳಿಗೆಲ್ಲ ಆಗ್ತಾ ಇದ್ದಾರೆ ಮೆಚೂರ್ಡ್ ಆಗ್ತಾ ಇರೋದು. ಯಾಕೆಳಿ ಬಾಯಿ ರುಚಿ ಟೇಸ್ಟು. ನಾನು ಎಷ್ಟೊಂದು ಕೊಂಡ್ಕೊಡ್ತಿದ್ದೀನಿ. ಹಾಗೆ ಇದೊಂದು ಅಗರಬತ್ತಿ ಫಸ್ಟ್ ಟೈಮ್ ತೊಗೊಂಬಂದೆ, ನಾನು ಇದು ಯಾವುದೂ ತೊಗೊಂಬಂದಿರಲಿಲ್ಲ, ನೋಡೋಣ ಅಂತ ಹೇಳಿ. ಎತ್ತಿಡು ಮಗಳಿವಲ್ಲ, ಇನ್ನೆಲ್ಲ ಸ್ವಲ್ಪ ಗ್ರಾಸರೀಸ್ ಸ್ವಲ್ಪ ತಂದಿದ್ದೀನಿ, ಜಾಸ್ತಿ ತಂದಿದ್ದೀನಿ. ಆದಷ್ಟು ಬೇಡದೇ ಇರೋ ಅಂಥದ್ದು ನನ್ನ ಮಕ್ಕಳಿಗೆ ಬೇಡದೇ ಇರೋವೇ ನಾನು ಜಾಸ್ತಿ, ಅದೇನೋ ಇವ್ರಿಗೆ ಕೇಳ್ತಾರೆ ಅಂದ್ಬಿಟ್ಟು ಎಲ್ಲ ಕೊಡಿಸ್ತಾ ಇದ್ದಲ್ಲ. ಅದಕ್ಕೆ ಈಗ ಈ ಸರಿ ಅದನ್ನೆಲ್ಲನೂ ಕಟ್ ಮಾಡಿ ನಾನು ಸುಮ್ಮನೆ ಹೋಗಿ ಆ ಪಾತ್ರೆ ಈ ಪಾತ್ರೆ ಅವು ಇವು ಅಂತ ಹೇಳಿ ಹೆವಿ ದುಡ್ಡು ಇನ್ವೆಸ್ಟ್ ಮಾಡ್ತಾ ಇದ್ದೆ. ಅದನ್ನೆಲ್ಲನೂ ಕೂಡ ಬಿಟ್ಟಿದ್ದೀನಿ. ಇನ್ನೊಂದು 6 ತಿಂಗಳು ಏನೂ ತೊಗೋಬಾರ್ದು ಅಂತ, ಯಾಕಂದ್ರೆ ನಮ್ಮ ಮನೇಲಿ ಬೈತಾ ಇದ್ರು. ಸುಮಾರು ಬೇಡದಿರೋ ನಮ್ಮ ಮನೆಗೆ ತುಂಬ್ಕೊತೈತೆ, ಅಡುಗೆ ಮನೇಲಿ ಜಾಗ ಇಲ್ಲ ಎಲ್ಲೂ ಇಡೋದಕ್ಕೆ. ನಿನಗೋಸ್ಕರ ಈಗ ನನ್ನ ಮನೆನೇ ಚೇಂಜ್ ಮಾಡಬೇಕಾಗುತ್ತೆ, ನಿನ್ನ ಪಾತ್ರೆಗಳನ್ನೆಲ್ಲ ಎಲ್ಲಂದ್ರಲ್ಲಿ ತುಂಬೋದು ನೋಡೋರು ನನಗೆ ಅಂತ. ನನಗೂ ಅದಕ್ಕೆ ಯಾವ ಪಾತ್ರೆ ಬೇಡ ಏನು ಬೇಡ, ಇರೋದ್ರಲ್ಲೇ ಯೂಸ್ ಮಾಡೋಣ. ಮುಂದಕ್ಕೆ ಫ್ಯೂಚರ್ ಪ್ಲ್ಯಾನ್ ನೋಡೋಣ, ಏನಾದರೂ ಇನ್ನೊಂದು ಮನೆ ಅಂತ ಆದಾಗ ಆವಾಗ ಅಡುಗೆ ಮನೆ ಎಲ್ಲ ಸ್ವಲ್ಪ ಚೆನ್ನಾಗಿ ಮಾಡಿಸ್ಕೊಂಡು ಆವಾಗ ಈಗಿನ ಟ್ರೆಂಡ್ ಟೈಪಲ್ಲಿರುವಂತಹ ಒಂದಷ್ಟು ಪಾತ್ರೆಗಳು ಎಲ್ಲನೂ ಕೂಡ ಆವಾಗ ಆ ಟೈಪ್ ಥರ ಪಾತ್ರೆಗಳೆಲ್ಲ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಈಗ ಆದಷ್ಟು ಯಾವುದೇ ಕಾರಣಕ್ಕೂ ಇನ್ನೇನು ಪಾತ್ರೆಗಳು ಪ್ಲೇಟ್ಸು ಅವು ಇವು ಅಂತ ಏನೂ ತೊಗೋಬಾರ್ದು ಅಂತ ಡಿಸೈಡ್ ಆಗ್ತಿದ್ದೀನಿ. ಅನಾವಶ್ಯಕವಾಗಿ ಖರ್ಚು ಮಾಡೋದು ಬೇಡ ಅಂತ. ಓಕೆ ಫ್ರೆಂಡ್ಸ್, ಇವಾಗ ಹೋಗಿ ನಾನು ಒಂದು ಸ್ವಲ್ಪ ಕೆಲಸಗಳೆಲ್ಲ ಇದೆ, ಅದನ್ನೆಲ್ಲ ಮಾಡಿ ಮುಗಿಸ್ಬೇಕು. ಇನ್ನೇನು ಅದೇ ಮಟನ್ ಸಾಂಬಾರೆಲ್ಲ ಇದೆ, ಚಪಾತಿ ಮಾಡಿಕೊಟ್ರೆ ಇವ್ರಿಗೆ ಮುಗಿಯುತ್ತೆ. ಇನ್ನೇನು ಇಲ್ಲ. ಆಲ್ರೆಡಿ ಹೇಳಿದಾಗೆ ನಾನು ನೆನ್ನೆ ಬ್ಲಾಗಲ್ಲೇ ಹೇಳಿದ್ದೆ, ಸುಮಾರು ಜನ ನನಗೆ ಮೆಂತ್ಯ ಮುದ್ದೆದು ರಿಕ್ವೆಸ್ಟ್ ಮಾಡ್ತಾಯಿದ್ರಿ, ಮೆಂತ್ಯ ಮುದ್ದೆದು ಕೇಳ್ತಾಯಿದ್ರಿ. ಹಾಗಾಗಿ ಅದ್ರದ್ದು ಒಂದು ಪ್ರಿಪ್ರೇಷನ್ ಮಾಡ್ತಾಯಿದ್ದೀನಿ. ಅಂದರೆ ಯಾವ ಥರ ಅಂದರೆ ಯಾರಿಗೆ ಬೇಕು ಅಂತ ಹೇಳಿದರು ಅವರಿಗೋಸ್ಕರ. ಒಬ್ಬೊಬ್ಬರು ನೀವು ನಂಬಲ್ಲ, ನಾನು ಅದು ಸ್ಕ್ರೀನ್ಶಾಟ್ ತೋರಿಸ್ಬೇಕನ್ಸುತ್ತೆ. 5 kg 3 kg 2 kg ಈ ಥರ ಆರ್ಡ್ರು ಬೇಕು ಅಂತ ಸುಷ್ಮಾ ನಮಗೂ ಮಾಡಿಕೊಡಿ, ಯಾಕಂದರೆ ಅಟ್ಲೀಸ್ಟ್ ನಮ್ಮ ಮಕ್ಕಳಿಗೆಲ್ಲ ಕೊಡೋಕ್ಕೆ ಶುರು ಮಾಡ್ತೀವಿ, ತಿಂತೀವಿ, ನಮಗೆ ಟೈಮ್ ಇಲ್ಲ ಹೀಗೆ. ಅಥವಾ ನೀವು ಯಾವಾಗ ಮಾಡ್ತೀರಾ ಆವಾಗಲಾದರೂ ನಮಗೆ ಕೊಡಿ, ಇನ್ಫಾರ್ಮ್ ಮಾಡಿ ಅಂತ ಸುಮಾರು ಜನ ಹೇಳಿದ್ರಿ. ಅದಕ್ಕೆ ಪ್ರಿಪೇರ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡು ಮಾಡ್ತಾಯಿದ್ದೀನಿ. 1 kgಗೆ 350 ರೂಪಾಯಿ ಮೆಂತ್ಯ ಮುದ್ದೆ ಹಿಟ್ಟಿಗೆ, ಅರ್ಧ kgಗೆ 175 ರೂಪೀಸ್ ಬೀಳುತ್ತೆ. 1 kgಗೆ ಬಂದು 350 ರೂಪಾಯಿ ಬೀಳುತ್ತೆ. ಅದ್ರದ್ದು ಒಂದು ಕೆಲಸ ನಡೀತಾ ಇದೆ. ಬಟ್ ಇನ್ನೂ ನಾನೇನು ಸ್ಟಿಕ್ಕರ್ ಅನ್ನೋ ಥರ ಎಲ್ಲ ಏನೂ ಮಾಡಿಸಿಲ್ಲ, ಯಾಕಂದರೆ ನಂಗೆ ಅದು ಪ್ಲ್ಯಾನಿಂಗ್ ಇರಲಿಲ್ಲ. ನನಗೆ ಸಾಂಬಾರು ಪುಡಿ, ಮಸಾಲ ಸಾಂಬಾರು ಪುಡಿ ಆ್ಯಂಡ್ ಇವಾಗ ನಿಮ್ಮ ಒಂದು ರಿಕ್ವೆಸ್ಟ್ ಮೇರೆಗೆ ಮೆಂತ್ಯ ಮುದ್ದೆ, ಮೆಂತ್ಯ ಹಿಟ್ಟು ಮುದ್ದೆ ಅಂತೀನಿ, ಮೆಂತ್ಯ ಹಿಟ್ಟನ್ನು ಕೂಡ ನಾನು ಪ್ರಿಪೇರ್ ಮಾಡೋಕ್ಕೆ ಶುರು ಮಾಡಿದ್ದೀನಿ. ಈ 3ದಕ್ಕೂ ಕೂಡ ಮೇಲ್ಗಡೆ ಅದು ಇನ್ನೂ ಸ್ಟಿಕ್ಕರ್ ಮಾಡಿಸಿಲ್ಲ, ಜೊತೆಗೆ ಅದಕ್ಕೆ ಇಂಗ್ರೀಡಿಯೆಂಟ್ಸು ಕೂಡ ನಾನು ಮೆನ್ಷನ್ ಮಾಡಿಲ್ಲ. ಆದಷ್ಟು ಬೇಗ ಅದನ್ನು ಕೂಡ ಮಾಡಿಸ್ತೀನಿ. ಸ್ವಲ್ಪ ಅದು ಇದು ಕೆಲಸ ಬ್ಯುಸಿ ಇರೋದ್ರಿಂದ ನನಗೆ ಆಗಿಲ್ಲ. ಆದಷ್ಟು ಬೇಗ ಈ 3ದು ಒಂದು ಸ್ಟಿಕ್ಕರ್ ಮಾಡಿಸ್ಬಿಟ್ರೆ ಆವಾಗ ನಿಮಗೆ ಇಂಗ್ರೀಡಿಯೆಂಟ್ಸ್ ಏನಿದೆ ಅಂತ ಎಲ್ಲನೂ ಗೊತ್ತಾಗುತ್ತೆ. ಮೆಂತ್ಯ ಹಿಟ್ಟಿಗೆ ನಾವು ಬಳಸುವಂಥದ್ದು ಗೋಧಿ, ಅಕ್ಕಿ, ಕಪ್ಪು ಉದ್ದಿನಕಾಳು, ಆಮೇಲೆ ಮೆಂತ್ಯ, ಜೊತೆಗೆ ಸ್ವಲ್ಪ ಏಲಕ್ಕಿ, ಈ 5 ಪದಾರ್ಥಗಳನ್ನು ಬಳಸಿ ಮಾಡುವಂಥದ್ದು. ಎಲ್ಲನೂ ಕೂಡ ಪ್ರತಿಯೊಂದನ್ನು ವಾಶ್ ಮಾಡಿ ಒಣಗಿಸಿ ಅದನ್ನು ಡ್ರೈ ರೋಸ್ಟ್ ಮಾಡ್ತೀವಿ. ಪ್ರತಿಯೊಂದು ಅಕ್ಕಿನೂ ಕೂಡ ಡ್ರೈ ರೋಸ್ಟ್ ಮಾಡುವಂಥದ್ದು, ಅಕ್ಕಿ ಗೋಧಿ ಎಲ್ಲನೂ ಕೂಡ ಡ್ರೈ ರೋಸ್ಟ್ ಮಾಡಿ ಪೌಡರ್ ಮಾಡಿಸಿ ಪ್ಯಾಕ್ ಮಾಡುವಂಥದ್ದು. ಹಾಗಾಗಿ ಅದರದ್ದೇ ನನಗೆ ಕೆಲಸ ಒಂದು 2-3 ಡೇಸಿಂದ ನಡೀತಾ ಇದೆ. ಸುಮಾರು ಜನರು ರಿಕ್ವೆಸ್ಟ್ ಇರೋದ್ರಿಂದ ಈಗ ಶುರು ಮಾಡಿದ್ದೀನಿ. ನಿಮ್ಮಲ್ಲಿ ಯಾರಿಗಾದರೂ ಬೇಕಾಗಿದ್ದಲ್ಲಿ ನೀವು ವಾಟ್ಸಪ್ಪಲ್ಲಿ ನೀವು ಬುಕ್ ಮಾಡ್ಕೋಬಹುದು. ಓಕೆನಾ ಫ್ರೆಂಡ್ಸ್, ಇದಿಷ್ಟು ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಯಾರೆಲ್ಲ ಕೇಳ್ತಾಯಿದ್ರಿ ಮತ್ತೊಮ್ಮೆ ಇವಾಗ ನೀವು ಬೇಕಾದರೆ ಆರ್ಡ್ರ್ ಮಾಡ್ಬೋದು. ಇವಾಗಿಂದ ಶುರು ಮಾಡಿದ್ದೀನಿ ಆ ಒಂದು ಕೆಲಸನ. ಇವಾಗ ಅದರದ್ದೇ ಕೆಲಸಗಳು ಸುಮಾರಿದೆ, ಹೋಗಿ ಎಲ್ಲ ಮಾಡಿ ಮುಗಿಸ್ಬಿಟ್ಟು
ಅಂದರೆ ಕೆಳಗಡೆ ಸ್ವಲ್ಪ ಕ್ಲೀನಿಂಗ್ ಕೆಲಸ ಎಲ್ಲ ಇದೆ, ಅದೆಲ್ಲ ಮಾಡಿ ಮುಗಿಸಿ ಬಂದು ಇವರಿಗೆ ಚಪಾತಿ ಎಲ್ಲ ಮಾಡಿ ಕೊಡೋದಿರುತ್ತೆ. ಇವೆಲ್ಲ ಅಲ್ಲಿವರೆಗೂ ಓದ್ಕೋತಾ ಇರಲಿ. ನಾನು ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತೀನಿ. ಮತ್ತು ಸಿಗೋಣ ನಾಳಿನ ವ್ಲಾಗಲ್ಲಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್. ಬಾಯ್.